ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಿನ್ನೆ ತಿಳಿಸುವಾಗ ಕೃಷ್ಣ ಪರಮಾತ್ಮ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಹಾಗೂ ಕರ್ಮಯೋಗಗಳು ಒಂದಕ್ಕೊಂದಕ್ಕೆ ಪೂರಕಗಳಾದ್ದರಿಂದ ಮುಕ್ತಿ ಬಯಸುವವ ಎರಡನ್ನೂ ಅವಲಂಬಿಸಲೇಬೇಕು ಅನ್ನೋ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇರುವಾಗ ಸನ್ಯಾಸ ಹಾಗೂ ಯೋಗಗಳಲ್ಲಿಯೂ ಕೂಡ ಅದೇ ರೀತಿಯಾಗಿ ಅವೆರಡೂ ಬೇರೆ ಅಂತ ಭಾವಿಸಬೇಡ. ಪೂರ್ವಾಂಗ ಸನ್ಯಾಸ ಆದರೆ ಉತ್ತರಾಂಗ ಯೋಗವಾಗಿದೆ. ಸನ್ಯಾಸ ಯೋಗಗಳು ಒಟ್ಟು ಸೇರಿದಾಗಲೇ ಮನುಷ್ಯ ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಅಂತ ನಿರೂಪಿಸ್ತಾ ಬಂದ. ಇದನ್ನು ಮಾಡುವಾಗಲೂ ಕೂಡ ನಾನೇ ಎನ್ನುವಂತಹ ಅಹಂಕಾರ ಪಡಬೇಡ. ಆ ಅಹಂಕಾರವನ್ನು ಪರಿತ್ಯಜಿಸು. ಸ್ವತಂತ್ರ ನಾನು ಅಂತ ಭ್ರಮಿಸಬೇಡ. ನನ್ನೊಳಗಿದ್ದು ಪರಮಾತ್ಮ ಮಾಡಿಸ್ತಾನೆ ಅಂತ ಭಾವಿಸು. ಎಲ್ಲ ಮಾಡು. ಇದಕ್ಕೆ ಉದಾಹರಣೆ ಕೊಡುವಾಗ ತಂದೆ ಮಕ್ಕಳ ಉದಾಹರಣೆಯನ್ನು ತೋರಿಸಿದ್ದಾಯಿತು. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶುಕರ್ತೃಕಂ ಏವಂ ಪೂಜಾ ವಿಷ್ಣುಧೀನಾ ಭವೇತ್. ಭಗವಂತನ ಪೂಜೆ ಬರೀ ಪೂಜೆ ಅಂದರೆ ಪರಮಾತ್ಮನ ಪೂಜೆ ಮಾತ್ರ ಅಲ್ಲ. ತಂದೆ ಮಾಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ಮಕ್ಕಳು ಹೇಗೆ ಅನುಸರಿಸಿ ಮಾಡ್ತಾರೋ, ಕೊನೆಗೆ ಹೆಸರು ಹೇಳುವಾಗ ಮಾತ್ರ ತಂದೆದೇ ಬೇರೆ ಮಕ್ಕಳದ್ದೇ ಬೇರೆ ಅಂತ, ಹಾಗೆ ನಾವೆಲ್ಲ ಪರಮಾತ್ಮನ ಮಕ್ಕಳಿದ್ದ ಹಾಗೆ ಅಂತ ಅನ್ನೋ ಅನುಸಂಧಾನ ನಿನ್ನೆ ನಾವು ಚಿಂತನೆ ಮಾಡಿದ್ವಿ. ಇದನ್ನು ಮಾಡುವಾಗಲೂ ಕೂಡ ಕೆಲವೊಮ್ಮೆ ನಮಗೆ ಪಾಪಗಳು ಸಂಘಟಿಸ್ಬೋದಾ ಅಂದಾಗ ಕೃಷ್ಣ ಅಂದ ಪದ್ಮಪತ್ರ ಮಿವಾಂಭಸ. ಅದರದ್ದು ಉದಾಹರಣೆ, ಅದಕ್ಕೊಂದು ಚಿಕ್ಕ ಕಥೆ, ಅದನ್ನು ಕೂಡ ನಿನ್ನೆ ಅನುಸಂಧಾನ ಮಾಡಿದ್ವಿ. ಇದಾದ ಮೇಲೆ ಸನ್ಯಾಸ ಹಾಗೂ ಯೋಗಗಳು ಸಮ್ಮಿಲಿತವಾದರೆ ಮಾತ್ರ ಮನುಷ್ಯ ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ. ಸಮ್ಮಿಲಿತವಾಗಿಯೇ ಸನ್ಯಾಸ ಯೋಗಗಳು ಮುಕ್ತಿ ತಂದು ಕೊಡ್ತದೆ. ಅದಕ್ಕೆ ಈ ಮಾತು ಬಂದಿದೆ. ಕಾಯೇನ ಮನಸಾ ಬುದ್ಧ್ಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಈ ಮಾತು ಯಾಕೆ ಬಂದಿದೆ ಅನ್ನಲಿಕ್ಕೆ ಒಬ್ಬರಂತಾರೆ, ಈ ಮಾತು ಕೃಷ್ಣ ಹೇಳಲಿಕ್ಕೆ ಕಾರಣ ಸನ್ಯಾಸ ಹಾಗೂ ಯೋಗಗಳು ಸಮ್ಮಿಲಿತವಾಗಿಯೇ ಮುಕ್ತಿಯನ್ನು ತಂದು ಕೊಡ್ತಾವೆ, ಅದನ್ನು ಹೇಳಲಿಕ್ಕೆ ಈ ಮಾತು ಬಂದಿದೆ ಅಂತ ಒಬ್ಬರ ದೃಷ್ಟಿ. ಇನ್ನೊಬ್ಬರ ದೃಷ್ಟಿಯಲ್ಲಿ ಈ ಮಾತು ಬಂದದ್ದು, ಯೋಗಿಗಳಾದವರು ಇಂಥದ್ದನ್ನು ಆಚರಣೆಯಲ್ಲಿ ತಂದಿದ್ದಾರೆ, ಆ ಥರದ ಆಚರಣೆ ಹಿರಿಯರು ಮಾಡಿದ್ದರಿಂದ ನೀನು ಅದನ್ನು ಆಚರಣೆಯಲ್ಲಿ ತಗೊಂಡು ಬಾ ಅಂತ ಹೇಳಲಿಕ್ಕೆ ಈ ಮಾತು ಬಂದಿದೆ ಅಂತ ಒಬ್ಬರು. ಎರಡೂ ವ್ಯಾಖ್ಯಾನವನ್ನು ಅನುಸರಿಸಬಹುದು. ಇಲ್ಲಿ ಹೇಳಿದ ವಿಷಯ ಏನು ಅಂದರೆ,
ಕಾಯೇನ ಮನಸಾ ಬುದ್ಧಿಯ, ಕಾಯಿಕವಾಗಿ, ಮಾನಸಿಕ ಹಾಗೂ ವಾಚನಿಕ, ಕೇವಲೈರಿಂದ್ರಿಯೈರಪಿ, ಕಾಮ ಕ್ರೋಧಾದಿಗಳಿಂದ ರಹಿತವಾದ ಇಂದ್ರಿಯಗಳಿಂದ, ಕಾಮಾದಿಗಳಿಗೆ ಒಳಗೆ ಅವಕಾಶ ಕೊಡದೆ ಇಂದ್ರಿಯಗಳಿಂದ ಮಾಡೋದು. ಸ್ನಾನ ಇರ್ಬೋದು, ಧ್ಯಾನ ಇರ್ಬೋದು, ತತ್ವನಿಶ್ಚಯ ಇರ್ಬೋದು, ಅಥವಾ ಅಧ್ಯಯನ ಶ್ರವಣಾದಿಗಳು ಇರ್ಬೋದು. ಈ ಯಾವುದೇ ಕಾರ್ಯವನ್ನು ಮಾಡಿದಾಗಲೂ ಕೂಡ ಫಲದ ಆಶೆಯನ್ನು ಪರಿತ್ಯಜಿಸಿ ಕೇವಲ ಆ ಚಿತ್ತಶುದ್ಧಿಗೋಸ್ಕರವಾಗಿ ಮಾಡ್ತಾರಲ್ಲ, ಅಥವಾ ಮಾಡಿದ್ದಾರೆ ಹಿಂದಿನವರು, ಮಾಡಿಯೇ ಸಿದ್ಧಿಯನ್ನು ಪಡೆದಿದ್ದಾರೆ, ನೀನೂ ಕೂಡ ಹಾಗೆ ಸಿದ್ಧಿಯನ್ನು ಪಡಿ ಅಂತಾನೆ ಕೃಷ್ಣ. ಇದು ಈ ಮಾತಿನ ಅಭಿಪ್ರಾಯ. ನಮ್ಮ ಸ್ವರೂಪಾವಿರ್ಭಾವಕ್ಕೆ ಇದಕ್ಕಿಂತ ಉಪಾಯ ಬೇರೆ ಇಲ್ಲವೇ ಇಲ್ಲ. ಜ್ಞಾನೋತ್ಪತ್ತಿಗೋಸ್ಕರವಾಗಿ ಪ್ರತಿಯೊಬ್ಬನೂ ಇದರಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೇಬೇಕು. ಪೂರ್ವಾರ್ಧ ಸನ್ಯಾಸ, ಉತ್ತರಾರ್ಧವೆನಿಸಿದ ಯೋಗಗಳು ಆತ್ಮನನ್ನು ಚೆನ್ನಾಗಿ ಶುದ್ಧಿಗೊಳಿಸ್ತಾವಂತೆ. ನೀವು ಮನೆಯನ್ನು ಶುದ್ಧೀಕರಿಸ್ತೇವೆ. ಇತ್ತೀಚಿನ ಉದಾಹರಣೆ ಹೇಳೋದಾದರೆ ಪ್ರಾಯ ಮನೆಯನ್ನು ಶುದ್ಧೀಕರಿಸೋದು ಭಾನುವಾರ ಮಾತ್ರ ಉಳಿದಿದೆ. ಸಾಧಾರಣವಾಗಿ ಸಂಡೇ ಕ್ಲೀನಿಂಗಿಗೆ ಅಂತ ಇಟ್ಕೊಂಡಿರ್ತಾರೆ ಕೆಲವರೆಲ್ಲ. ಅಲ್ಲ, ದಿನ ಕ್ಲೀನ್ ಮಾಡಲ್ವೇ ಅಂದರೆ ದಿನ ಮಾಡ್ತಾರೆ, ಸಂಡೇ ಸ್ವಲ್ಪ ವಿಶೇಷವಾಗಿ ಮಾಡ್ತಾರೆ. ಅಭಿಪ್ರಾಯ, ದಿನ ಕೇವಲ ನೆಲ ಮಾತ್ರ ಶುದ್ಧಿ ಮಾಡ್ತಿದ್ರೆ ಸಂಡೇ ದಿವಸ ಮೇಲ್ಗಡೆ ಕಟ್ಟಿದ್ದನ್ನು ಶುದ್ಧಿ ಮಾಡ್ತಿರ್ತಾರೆ, ಕಿಟಕಿ ಎಲ್ಲ. ಹಾಗೆ ಮನುಷ್ಯನಿಗೆ ಮನೆ ಶುದ್ಧೀಕರಿಸಲಿಕ್ಕೆ ಸಂಡೇ ಹೇಗೋ, ನಮ್ಮ ಆತ್ಮ ಹಾಗೂ ದೇಹವನ್ನು ಶುದ್ಧೀಕರಿಸಲಿಕ್ಕೆ ಸನ್ಯಾಸ ಹಾಗೂ ಯೋಗ ಅಂತ ಅರ್ಥ. ಸನ್ಯಾಸ ಅದು ಬಹಳ ವಿಚಿತ್ರ. ಅಂದರೆ ಕಾಮಕ್ರೋಧಾದಿಗಳನ್ನು ದೂರ ಸರಿಸ್ಕೊಳ್ಳೋದು, ನಾನು ಅನ್ನೋ ಅಹಂಕಾರವನ್ನು ದೂರ ಸರಿಸ್ಕೊಳ್ಳೋದಿದೆಯಲ್ಲ, ಅದು ಕೇವಲ ಸಂಡೆಯಿಂದ ಮೀಸಲಾದರೆ ಸಾಲದು, ಅದು ದಿನ ಮಾಡುವ ಕೆಲಸ ಅಂತೆ. ಅದು ಮಾಡ್ತಾ ಇರಬೇಕು. ಅದು ಉತ್ತರಾರ್ಧ, ಅದು ಪೂರ್ವಾರ್ಧ. ಯೋಗ ಇದೆಯಲ್ಲ, ಅದು ಉತ್ತರಾರ್ಧ. ಅದನ್ನು ಶುದ್ಧಿ ಮಾಡಿಕೊಂಡು ಯೋಗದಲ್ಲಿ ತೊಡಗಿದರೆ ಮನಸ್ಸಿನಲ್ಲಿ ಆತ್ಮಶುದ್ಧಿ ಆಗಲಿಕ್ಕೆ ಸಾಧ್ಯ, ಮನಸ್ಸಿನ ಶುದ್ಧಿ ಆಗಲಿಕ್ಕೆ ಸಾಧ್ಯ. ಅದನ್ನು ಈ ಕೃಷ್ಣ ಈ ಮಾತಿನಲ್ಲಿ ತಿಳಿಸಿದ್ದಾನೆ ಅಂತಂತಾರೆ. ಇನ್ನೂ ಒಂದು ಮಿಲಿತವಾಗಿಯೇ ಸನ್ಯಾಸ ಯೋಗಗಳು ಫಲ ಕೊಡ್ತಾವೆ ಅಂತ ಇದುವರೆಗೂ ನಿರೂಪಣೆ ಮಾಡಿ, ಇವುಗಳು ನಿಯಮೇನ ಆಚರಣೆಯಲ್ಲಿ ತರಬೇಕು ಅಂತಂತಾನೆ. ಇದು ನಿಯಮ ಅಂದರೆ ನಿಮಗೆ ತಿಳಿತದೆ, ಅವೆರಡೇ ಮೋಕ್ಷಕ್ಕೆ ಸಾಧನ, ಅವೆರಡು ಬಿಟ್ಟು ಇನ್ಯಾವುದೂ ಅಲ್ಲ ಅಂತ. ಅವೆರಡೇ ಮೋಕ್ಷಕ್ಕೆ ಸಾಧನ ಅನ್ನೋದು ತಿಳಿಬೇಕಲ್ಲ. ಅದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಯೋಗ ಸನ್ಯಾಸವನ್ನು ಉಳ್ಳವರು ಹೇಗಿರಬೇಕು, ಹೇಗಿರ್ತಿದ್ರು, ನಾವು ಹೇಗಿದ್ದರೆ ಚೆನ್ನಾಗಿರ್ತದೆ ಅದನ್ನು ನಿರೂಪಣೆ ಮಾಡ್ತಾನೆ. ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಈ ಅಧ್ಯಾಯದ ಈ ಮಾತುಗಳನ್ನು ನೋಡಿದಾಗ ಪೂರ್ವಾರ್ಧ ಏನು ಹೇಳ್ತದೆ ಶ್ಲೋಕದಲ್ಲಿ, ಉತ್ತರಾರ್ಧ ಏನು ಹೇಳ್ತದೆ ಸ್ವಲ್ಪ ಗಮನಿಸಬೇಕು. ಪೂರ್ವಾರ್ಧ ಹೇಳ್ತದೆ, ನಾನು ತಿಳಿಸಿದಂಥ ಸನ್ಯಾಸ ಯೋಗಗಳನ್ನು ಆಚರಿಸಿದವನು ಹೇಗೆ ಮುಕ್ತನಾಗ್ತಾನೆ ಅನ್ನೋದನ್ನು. ಉತ್ತರಾರ್ಧ ಹೇಳ್ತದೆ, ಆಚರಣೆಗೆ ತರದೇ ಇರೋವನು ಸಂಸಾರದಲ್ಲಿ ಹೇಗೆ ಬಂಧಿತನಾಗ್ತಾನೆ ಅನ್ನೋದನ್ನು. ಕೃಷ್ಣನ ಟ್ಯಾಲೆಂಟ್ ನೋಡ್ರಿ, ಒಂದೇ ಶ್ಲೋಕದಲ್ಲೇ ಒಂದೇ ಮಾತಿನಲ್ಲಿ ಮೇಲಿನ ಭಾಗ ಎಲ್ಲ ಮುಕ್ತನಾಗುವ ಉಪಾಯ ಹೇಳಿ, ಕೆಳಗಿನ ಭಾಗವನ್ನು ಬಂಧಿತನಾಗುವವನ ಬಗ್ಗೆ ಹೇಳ್ತದೆ. ಅದನ್ನು ನಮಗಿಲ್ಲಿ ಅನುಸಂಧಾನ ಮಾಡಿಸಿ, ಇದು ಮುಕ್ತಿ, ಇದು ಸಂಸಾರ ಅನ್ನೋದನ್ನು ನಮಗೆ ಪರಿಚಯಿಸ್ತಾನೆ ಕೃಷ್ಣ.
ಯುಕ್ತ ಕರ್ಮಫಲಂ ತ್ಯಕ್ತ್ವ ಶಾಂತಿಮಾಪ್ನೋತಿ ನೈಷ್ಠಿಕೀಂ. ಇದು ಮುಕ್ತರಾಗುವವ್ರ ಬಗ್ಗೆ ಹೇಳಿದ ಮಾತು. ಮುಂದಿನ ಮಾತು ಅಯುಕ್ತ ಕಾಮಕಾರೇಣ ಫಲೇ ಸಕ್ತ ನಿಬದ್ಧತೆ. ಇದು ಸಂಸಾರದಲ್ಲಿ ಬಂಧಿತನಾಗುವವನ ಬಗ್ಗೆ ಆಡುವ ಮಾತು. ನಿಮಗೆ ಅನುಸಂಧಾನಕ್ಕೆ ಬರ್ತದೆ, ಗಮನಿಸಬಹುದು. ಯುಕ್ತ ಸಾಧಾರಣವಾಗಿ ಕೃಷ್ಣನ ಗೀತೆಯಲ್ಲಿ ಅಲ್ಲಲ್ಲಿ ಯೋಗಯುಕ್ತ ಅಂತನ್ನೋದನ್ನು ಹೇಳಲಿಕ್ಕೆ ಬರೀ ಯುಕ್ತ ಅಂತ ಶಬ್ದ ಆಡ್ತಿರ್ತಾನೆ. ನಾವು ಅದನ್ನು ಅರ್ಥೈಸ್ಕೊಳ್ಳುವಾಗ ಹಾಗೆ ಅರ್ಥ ಮಾಡಿಕೊಳ್ಬೇಕು. ಯೋಗ ಸಹಿತನಾದವನನ್ನು ಶ್ರೀಕೃಷ್ಣ ಯುಕ್ತ ಅಂತ ಕರೆದ. ಕರ್ಮಫಲಂ ತ್ಯಕ್ತ್ವ ಇದು ತಿಳಿತದೆ. ಕರ್ಮಫಲದ ಆಶೆಯನ್ನು ಪರಿತ್ಯಜಿಸಿದವನು ನೈಷ್ಠಿಕೀಂ ಶಾಂತಿಮಾಪ್ನೋತಿ, ಅರ್ಥಾತ್ ನಮ್ಮ ಸ್ವರೂಪ ಆವಿರ್ಭಾವ ರೂಪವಾದ ಮುಕ್ತಿಯನ್ನು ಪಡಿತಾನೆ. ಹಾಗಾದರೆ ಒಂದು ನಿಯಮ ಹಾಕಿದ ಹಾಗಾಯಿತು ಕೃಷ್ಣ. ಮುಕ್ತಿ ಬೇಕೋ, ನೈಷ್ಠಿಕವಾದ ಶಾಂತಿ ಬೇಕಾ, ನಿನ್ನ ಸ್ವರೂಪದ ಆವಿರ್ಭಾವವನ್ನು ಬಯಸ್ತೀಯಾ? ಹಾಗಾದರೆ ನೀನು ನಿಯಮೇನ ಕರ್ಮಫಲದ ತ್ಯಾಗ ಹಾಗೂ ಯೋಗದ ಆಚರಣೆ ಎರಡರ ಕಡೆ ಗಮನ ಹರಿಸು. ಹೀಗಾಗಿ ಮುಕ್ತಿಗೆ ಅತ್ಯಂತ ಮುಖ್ಯವಾದ ಸಾಧನವನ್ನು ಈ ಮಾತಿನಲ್ಲಿ ಶ್ರೀಕೃಷ್ಣ ತೋರಿಸಿಬಿಟ್ಟ. ಮೇಲಿಂದ ಮೇಲೆ ಹೇಳ್ತಾನೆ, ಒಂದ್ಸಲಿ ಅಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ಮಾತಿನಿಂದಲಾದರೂ ನಾವು ಅವನ ಬಳಿಗೆ ಬಂದರೆ ಸಾಕು ಅಂತಾನೆ ಕೃಷ್ಣ. ಎರಡನೇ ಮಾತು ಅಯುಕ್ತ. ನೋಡಿ, ಮೊದಲನೇ ಮಾತು ಶುರು ಮಾಡುವಾಗಲೇ ಯುಕ್ತ ಅಂತಂದ, ಎರಡನೇ ಮಾತನ್ನು ಶುರು ಮಾಡುವಾಗ ಅಯುಕ್ತ ಅಂದ. ಯುಕ್ತ ಶಬ್ದದ ತಿಳುವಳಿಕೆ ಇರೋವನಿಗೆ ಅಯುಕ್ತ ಶಬ್ದ ಬೇಗ ಅರ್ಥ ಆಗ್ತದೆ. ಯೋಗರಹಿತನಾಗೋನು ಕಾಮಕಾರೇಣ, ಸ್ವೇಚ್ಛೆಯ ಪ್ರವೃತ್ತಿಯಲ್ಲಿ ತೊಡಗುವವನಿಗೆ ಕಾಮಕಾರ ಅಂತ ಕರೀತಾರೆ. ಸ್ವೇಚ್ಛಾ ಪ್ರವೃತ್ತಿ ಅಂದರೆ ಬಿಡಬೇಕಾದದ್ದನ್ನು ಬಿಡಲ್ಲ, ಹಿಡಿಬೇಕಾದದ್ದನ್ನು ಹಿಡಲ್ಲ, ಬಯಸಬಾರ್ದದ್ದನ್ನು ಬಯಸ್ತಾನೆ, ಬಯಸಬೇಕಾದದ್ದನ್ನು ಬಿಟ್ಬಿಟ್ಟಿರ್ತಾನೆ. ಇವನು ಕಾಮಕಾರ, ಹೇಗೆ ಬೇಕೋ ಹಾಗಿರ್ತಾನೆ. ಅಂಥವನು ಎಂದಿದ್ರೂ ಸಂಸಾರದಲ್ಲಿ ಮತ್ತೆ ಮತ್ತೆ ಬಂಧಿತನಾಗ್ತಾನೆ. ಯಾವಾಗ ಅಂದರೆ ಫಲೇ ಸಕ್ತೋ ನಿಬದ್ಧತೆ ಅಂದ ಕೃಷ್ಣ. ಅದು ನಿಯಮ ಅಂತಂದ. ಯಾವುದು ನಿಯಮ? ಫಲದ ಆಶೆಯಿಂದ ಆಗುವಂಥ ಪ್ರತಿ ಕರ್ಮಾಚರಣೆಯೂ ಕೂಡ ಸಂಸಾರದಲ್ಲಿ ಬಂಧಿತನಾಗ್ತಾನೆ ಅನ್ನಲಿಕ್ಕೆ ಅದು ನಿಯಮ ಇದೆ ಅಂತಂದು. ನೋಡಿ, ಸೈಮಲ್ಟನ್ಸ್ಲಿ ಕೃಷ್ಣ ನಿರೂಪಿಸಿ ಕ್ಷುದ್ರ ಫಲದ ಆಸಕ್ತಿ ಬಂಧನಕ್ಕೆಡೆ ಮಾಡ್ತದೆ, ಫಲಗಳ ಆಸಕ್ತಿ ಇಲ್ಲದೆ ಇರೋದು ಮುಕ್ತಿಗೆಡೆ ಮಾಡ್ತದೆ ಅಂತ ತೋರಿಸಿ ಯಾವುದು ಬಂಧನ, ಯಾವುದು ಬಂಧನದ ಮೋಚನ ಅನ್ನೋದನ್ನು ಒಂದು ಶ್ಲೋಕದಲ್ಲಿ ನಮಗೆ ಅರ್ಥ ಮಾಡಿಸ್ತಾನೆ. ಹೀಗಾಗಿ ಕೃಷ್ಣನ ಮಾತಿನ ಮರ್ಮವನ್ನು ತಿಳಿದವರು ನಾವು ಪ್ರತಿಯೊಬ್ಬರೂ ಕೂಡ ಯಾವತ್ತಿನಿಂದ ಸಾಧ್ಯವಾಗ್ತದೋ ಅವತ್ತಿನಿಂದಲಾದರೂ ನಮ್ಮ ಮನಸ್ಸಿನಲ್ಲಿ ನಾವು ಕಾಮ ಕ್ರೋಧಗಳನ್ನು ಗೆಲ್ಲೋ ಪ್ರಯತ್ನ, ಅದನ್ನು ಗೆದ್ದು ಬಳಿಯೋದು ಅಷ್ಟೇ ಅಲ್ಲದೆ ಆ ಯೋಗದಲ್ಲಿ ತೊಡಗೋ ಪ್ರಯತ್ನ ಮಾಡಿ ಮುಕ್ತರಾಗಬೇಕೇ ಹೊರತು ಈ ಸಂಕೊಲೆಯಲ್ಲಿ ಬಂಧಿತರಾಗಬಾರ್ದು ಅನ್ನೋ ಅಂಶವನ್ನು ಮತ್ತಷ್ಟು ನಮಗೆ ಅನುಸಂಧಾನ ಮಾಡಿಸ್ತಾನೆ. ಹೀಗೆ ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀ. ಈ ಮಾತನ್ನು ಹೇಳಿದ್ರಿಂದ ಕೃಷ್ಣ ಬೇರೆ ಮಾರ್ಗವನ್ನು ಅವಲಂಬಿಸಿ ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟಪಡಿಸಿಬಿಟ್ಟ. ಬಹಳ ಜನ ತಿಳ್ಕೊಂಡಿದ್ದಾರೆ ಇವತ್ತು. ಏನಂದರೆ ಒಂದೂರಿಗೆ ಹೋಗಲಿಕ್ಕೆ 4-5 ಮಾರ್ಗಗಳೇ ಹೇಗಿರ್ತಾವೋ ಹಾಗೆ ಮೋಕ್ಷ ಅನ್ನೋ ಊರಿಗೆ ಹೋಗಲಿಕ್ಕೆ ತುಂಬ ಮಾರ್ಗಗಳಿರ್ತಾವೆ. ಇದೇ ಮಾರ್ಗದಿಂದಲೇ ಹೋಗಬೇಕು ಅಂತಿಲ್ಲ, ಸುಮಾರು ದಾರಿಗಳನ್ನು ಇದ್ದೇ ಇರ್ತಾವೆ ಊರಿಗೆ ಹೋಗ್ಲಿಕ್ಕೆ. ಹೇಗೋ ಹಾಗೆ ಇದನ್ನೂ ಒಂದು ದಾರಿ ಹಿಡ್ಕೊಂಡು ಹೋದರೆ ಆಯಿತು. ಇದೇ ದಾರಿಯಲ್ಲೇ ಹೋಗ್ಬೇಕು ಯಾಕೆ? ಅದಕ್ಕೆ ಕೃಷ್ಣ ಅಂತಾನೆ, ಇದನ್ನು ಬಿಟ್ಟು ಬೇರೆ ದಾರಿಗೆ ಹೋಗ್ತೇನೆ ಅಂದರೆ ದಾರಿನೇ ಇಲ್ಲ ಅಂತಂತಾನೆ ಕೃಷ್ಣ. ಯೋಗ ಸನ್ಯಾಸ ಅಥವಾ ಸನ್ಯಾಸ ಯೋಗದ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಹುಡುಕ್ತೇನೆ ಅಂದರೆ ಹುಡುಕಿದರೂ ಸಿಗಲ್ಲ ನಿನಗೆ. ಹೀಗೇ ಬರಬೇಕು ಅಂತಾನೆ ಕೃಷ್ಣ. ಹೀಗೇ ಬರಬೇಕು ನೀನು.
ಯೋಗವನ್ನೇ ಆಚರಿಸಬೇಕು, ಸನ್ಯಾಸವನ್ನೇ ಆಚರಿಸಬೇಕು ಅಂದರೆ ಮಾತ್ರ ನನ್ನ ಬಳಿಗೆ ಬರಲಿಕ್ಕೆ ಸಾಧ್ಯ. ಇದು ಕೃಷ್ಣನ ಮಾತಿನಲ್ಲಿ ನಮಗೆ ಕಾಣುವಂಥ ಅಂಶ. ಪರ್ಟಿಕ್ಯುಲರ್ ಆಗಿ ಈ ಮಾತಿನಲ್ಲಿ ಅದನ್ನು ತೋರಿಸಿ ಹೇಳ್ತಾ ಇದ್ದಾನೆ. ಮತ್ತೊಂದು ಮಾತು, ಸನ್ಯಾಸ ಅನ್ನೋ ಶಬ್ದಕ್ಕೆ ಇನ್ನೊಂದು ಅಭಿಪ್ರಾಯ ಹೇಳ್ತಾನೆ. ಪ್ರಾರಂಭದಲ್ಲಿ ಸನ್ಯಾಸ ಶಬ್ದ ಕೃಷ್ಣ ಕಾಮಕ್ರೋಧಾದಿಗಳನ್ನು ಬಿಡೋದು ಅನ್ನೋ ಅರ್ಥದಲ್ಲಿ ಆಡಿದ್ದ. ಸ್ವಲ್ಪ ನಾವು ಒಳಗಿಳಿದು ಬಂದ್ವಿ, ಅಷ್ಟೇ ಸನ್ಯಾಸ ಶಬ್ದ ಅರ್ಥ ಅಲ್ಲ, ಮಾಡಿದ ಕಾರ್ಯದ ಹಿಂದೆ ನಾನೇ ಅನ್ನೋ ಅಹಂಕಾರವನ್ನು ಬಿಡೋದು ಅನ್ನೋ ಅರ್ಥದಲ್ಲಿ ಸನ್ಯಾಸ ಅಂತ ತೋರಿಸಿದ. ಈಗ ಆ ಸನ್ಯಾಸ ಶಬ್ದವನ್ನು ಮತ್ತಷ್ಟು ಸ್ಪಷ್ಟಪಡಿಸ್ತಾನೆ. ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್. ಇದು ಸನ್ಯಾಸ ಶಬ್ದದ ಮತ್ತಷ್ಟು ಸ್ಪಷ್ಟೀಕರಣ. ಏನು ಸ್ಪಷ್ಟೀಕರಣ ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ ಅಂತ ನೀವು ಗಮನಿಸ್ರಿ. ನಾನೆಲ್ಲ ಮಾಡಿದ ಕಾರ್ಯದ ಹಿಂದೆ ಸ್ವತಂತ್ರ, ನನ್ನೊಳಗಿದ್ದು ದೇವರು ಮಾಡಿಸ್ತಾನೆ ಅನ್ನೋದು ಅಂತ ಏನು ತಿಳಿಸಿದ್ವಲ್ವ, ಅದನ್ನು ಮತ್ತಷ್ಟು ವಿಸ್ತಾರ ಮಾಡಿ ಕೃಷ್ಣ ಹೇಳ್ದ. ಸರ್ವಕರ್ಮಾಣಿ ಮನಸ ಸನ್ಯಸ್ಯ ಅಂತಂದ. ಇದು ಸನ್ಯಾಸ ಶಬ್ದದ್ದೇ ಅರ್ಥ ಅಂತೆ. ನ್ಯಾಸ ಸನ್ಯಾಸ ಅಂದಾಗ ಒಳಗಿದ್ದದನ್ನು ಬಿಡೋದು ಅನ್ನೋದು ಹೆಂಗೋ, ಮಾಡಿದ್ದು ನಾವು ಅನ್ನೋದನ್ನು ದೇವರಿಗೆ ಒಪ್ಪಿಸೋದು ಸನ್ಯಾಸವೇ ಅಂತೆ. ನ್ಯಾಸ ಅನ್ನೋ ಶಬ್ದದಿಂದ ಮುಡುಪಿಡು ಅನ್ನೋ ಅರ್ಥದಲ್ಲಿ ಬಳಸೋದು ಸಾಕಷ್ಟು ಕಡೆಯಲ್ಲಿದೆ. ನಿನ್ನೆ ಸ್ವಲ್ಪ ಹೇಳಿದ್ದೆ. ನಿನ್ನೆ ಹೇಳುವಾಗ ಮಾತಿನಲ್ಲಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಅಂದರೆ ಪರಬ್ರಹ್ಮನಲ್ಲಿ ಮಾಡಿದ ಕರ್ಮಗಳನ್ನು ಮುಡುಪಿಡು, ಅವನಿಗೆ ಸಮರ್ಪಿಸು ಅಂತ ಹೇಳುವಾಗ ಸ್ವಲ್ಪ ಹೇಳಿತ್ತಷ್ಟೆ. ಅದು ಅವನ ಪೂಜೆ ಅಂತ ಮಾಡು ಅಂತ ನಿನ್ನೆ ಸ್ವಲ್ಪ ಬಂದಿತ್ತು ಈ ವಿಷಯ. ಇವತ್ತು ಅತಿ ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ. ಸರ್ವಕರ್ಮಾಣಿ ಮನಸ ಅಂತಂದ ಕೃಷ್ಣ. ಸನ್ಯಸ್ಯ ಆಸ್ತೆ ಸುಖಂ ವಶೀ. ಕರ್ಮಯೋಗದ ಅತ್ಯಂತ ರಹಸ್ಯವಾದ ಪ್ರಮುಖವಾದ ಅಂಶಗಳಲ್ಲಿ ಇದೊಂದು ಅಂಶ. ನೀನೇನು ನಡೆಸಿದ್ದಿ ಕರ್ಮವನ್ನು, ಅದನ್ನು ದೇವರಿಗೆ ಅಂತ ಸಮರ್ಪಿಸಿಬಿಡು. ಸ್ವಾತಂತ್ರ್ಯವನ್ನು ತ್ಯಜಿಸು. ನಾನಲ್ಲ ದೇವರಿಗೆ ಅಂತ ಅದನ್ನು ದೇವರ ಪೂಜಾರೂಪವಾಗಿ ಅವನಿಗೆ ಕೊಟ್ಬಿಡು. ನನ್ನಲ್ಲಿ ಕರ್ತೃತ್ವ ಅನ್ನೋದು ದೇವರ ಅಧೀನ. ಭಗವಂತನ ಕರ್ತೃತ್ವ ಯಾರ ಅಧೀನವೂ ಅಲ್ಲ. ಯೋಚನೆ ಮಾಡ್ರಿ. ಈ ಕರ್ತೃತ್ವ ದೇವರ ಅಧೀನ ಅನ್ನೋ ಅನುಸಂಧಾನ ಒಂದಾದರೆ, ದೇವರಿಗೆ ಇನ್ನೊಬ್ಬ ಕರ್ತೃ ಇಲ್ಲ, ಅವ ಸ್ವತಂತ್ರ ಅನ್ನೋ ಕರ್ತೃ ಅನ್ನೋ ಅದು ಅನುಸಂಧಾನ ಮತ್ತೊಂದಂತೆ. ಈ ಎರಡರಲ್ಲಿ ಈಗ ದೇವರು ನಮಗೆ ಕೊಟ್ಟ ಕರ್ತೃತ್ವ ಅದು ಅವನ ಅಧೀನ ಅಂತ ಭಾವಿಸೋದು. ಸನ್ಯಸ್ಯ ಅನ್ನೋ ಮಾತಿಗೆ ಹಿರಿಯರು ಹೀಗೂ ತಿಳಿಸ್ತಾರೆ. ನಮ್ಮೊಳಗೆ ಸ್ವಾತಂತ್ರ್ಯ ಅನ್ನೋ ಅಭಿಮಾನ ಏನು ಹೊಳ್ಕೊಂಡಿದೆ ಅದನ್ನು ಬಿಡೋದಕ್ಕೂ ಸನ್ಯಸ್ಯ ಅಂತ ಕರೀತಾರಂತೆ. ಸರ್ವಕರ್ಮಾಣಿ ಸನ್ಯಸ್ಯ. ಮಾಡಿದ ಪ್ರತಿ ಕರ್ಮಗಳನ್ನು ಕೂಡ ಸ್ವಾತಂತ್ರ್ಯದ ಅಭಿಮಾನದೊಂದಿಗೆ ಮಾಡ್ತೇನೆ ಅನ್ನಬೇಡ, ಅದನ್ನು ಬಿಟ್ಟುಬಿಡು. ಯಾವಾಗ ಇದನ್ನು ಬಿಡ್ಲಿಕ್ಕೆ ಶುರು ಮಾಡ್ತಿ, ಯಾವಾಗ ಅದನ್ನು ಪರಮಾತ್ಮನಲ್ಲಿ ಅಂತ ಸಮರ್ಪಿಸ್ತಿ, ಆವಾಗ ನೀನು ಸುಖವಾಗಿರ್ತಿ ಅಂತಂತಾನೆ ಕೃಷ್ಣ. ಇಲ್ಲೊಂದು ರಹಸ್ಯ ಹೇಳಿದಾನೆ ಕೃಷ್ಣ. ನವದ್ವಾರ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ. ಇದೊಂದು ಅದ್ಭುತವಾದ ಮಾತು. ನಾವು ಕರ್ಮ ಮಾಡಲಿಕ್ಕೆ ಪ್ರಮುಖವಾದ ಸಾಧನ ಯಾವುದು ಅಂದರೆ ನಮ್ಮ ನವದ್ವಾರದ ಪಟ್ಟಣ. ಈ ಪಟ್ಟಣದೊಳಗೆ ನಾವಿದ್ದೇವೆ. ಈ ಮಾತನ್ನು ಹೇಳಿ ಕೃಷ್ಣ ನಮಗೊಂದು ಸೂಚನೆ ಕೊಡ್ತಾನೆ, ಅಥವಾ ಒಂದು ಧ್ವನಿಯ ಅಭಿಪ್ರಾಯ ತೋರಿಸ್ಬೇಕು ಅಂತಾನೆ. ನಮ್ಮನ್ನು ಭಗವಂತ ಏನು ಮಾಡಿದ್ದಾನೆ ಅನ್ನಲಿಕ್ಕೆ ಸ್ಪಷ್ಟ ಗೊತ್ತಾಗ್ತದೆ ನೋಡ್ರಿ. ದೇಹ ಅನ್ನೋದು ಒಂದು ಪಟ್ಟಣ. ಈ ಪಟ್ಟಣಕ್ಕೆ 9 ಬಾಗಿಲುಗಳಿದ್ದಾವೆ.
ಈ 9 ಬಾಗಿಲಿನ ಪಟ್ಟಣಕ್ಕೆ ರಾಜರು ಯಾರು ಅಂತ, ರಾಜರು ಯಾರು, ಮಂತ್ರಿ ಯಾರು, ವಾಸ ಮಾಡಿಕೊಂಡಿರುವ ಪ್ರಜೆ ಯಾರು ಯೋಚನೆ ಮಾಡಬೇಕಲ್ಲ. ಇದೆಲ್ಲ ಉಪನಿಷತ್ತಿನ ರಹಸ್ಯ. ಅದಕ್ಕೆ ಇಂಥ ಶಬ್ದಗಳನ್ನು ಕೃಷ್ಣ ಆಡ್ತಾನೆ. ಈ ಪಟ್ಟಣದ ರಾಜ ಎಂದಿದ್ರೂ ಕೂಡ ಪರಮಾತ್ಮನೇ ಅಂತೆ. ಅದಕ್ಕೆ ಹೇಳುವಾಗ ನವದ್ವಾರ ಪುರೇ. ಇಲ್ಲಿ ನಾವು ನೀವು ಏನು ಮಾಡ್ತಿರ್ತೇವೆ? ನಮ್ಮ ಸ್ಥಾನ ಏನು? ರಾಜ ಅವ ಆದಮೇಲೆ ಮತ್ತು ನಮ್ಮ ಸ್ಥಾನ ಏನು ಅಂತ ಗೊತ್ತಾಗಬೇಕಲ್ಲ ನಮಗೆ. ಪಟ್ಟಣದೊಳಗೆ ವಾಸ ಮಾಡಿಕೊಂಡಿರೋ ನಾವು ಒಬ್ಬ ಪ್ರಜೆ ಅಷ್ಟೇ. ಇಲ್ಲಿ ಮಂತ್ರಿ ಬೇರೆ, ಸೇನಾಧಿಪತಿ ಬೇರೆ. ಈ ಮಂತ್ರಿ ಸೇನಾಧಿಪತಿಗಳು ಬೇರೆ. ಇಲ್ಲಿ ನಡೀತಾ ಇರುವಂತಹ ಪಟ್ಟಣಕ್ಕೆ ಬರುವಂತಹ ಸಾಕಷ್ಟು ಸರಕುಗಳು ಬೇರೆ. ಇಲ್ಲಿ ಹುಟ್ಟಿಸಿದ ವಸ್ತುಗಳನ್ನು ಬೇರೆ ಕಡೆಯಲ್ಲಿ ನಾವು ರವಾನೆ ಮಾಡೋದು ವ್ಯವಸ್ಥೆ ಬೇರೆ. ಇದು ಕೇವಲ ಒಂದು ಪಟ್ಟಣ ಅಷ್ಟೇ. ಇದೊಂದು ಸ್ಮಾರ್ಟ್ ಸಿಟಿ ಅಂತ ಇಟ್ಕೊಳ್ಬೋದಾ? ಸ್ಮಾರ್ಟ್ ಸಿಟಿ ಅಷ್ಟೇ. ಇಲ್ಲಿ ದಾರಿಗಳಿವೆ, ಇಲ್ಲಿ ಉದ್ಯಾನವನಗಳಿವೆ, ಸಾಕಷ್ಟು ವ್ಯಾಪಾರ ವಹಿವಾಟು ನಡೀತದೆ. ಏನು ವ್ಯಾಪಾರ ವಹಿವಾಟು? ಒಂದೊಂದು ಪಟ್ಟಣ ಅಂತಂದ ಮೇಲೆ ವ್ಯಾಪಾರ ವಹಿವಾಟು ಜೋರಾಗೆ ನಡಿಬೇಕಲ್ವಾ? ನಮ್ಮ ನಿಮ್ಮೆಲ್ಲರ ದೇಹದ ಪಟ್ಟಣದಲ್ಲಿ ತುಂಬ ವ್ಯಾಪಾರ ವಹಿವಾಟು ನಡೆಸ್ತಾನೆ ದೇವರು. ಯಾವುದು? ನಮ್ಮ ಮನಸ್ಸಿನ ವೃತ್ತಿಗಳೇ ವ್ಯಾಪಾರ ವಹಿವಾಟುಗಳಂತೆ. ಮನಸ್ಸಿನಿಂದ ನಾನಾ ಬಗೆಯ ವೃತ್ತಿಗಳು ಅಂದರೆ ವ್ಯಾಪಾರ ವಹಿವಾಟನ್ನು ನಡೆಸಲಿಕ್ಕೆ ಬೇಕಾಗುವ ಸರಕುಗಳಿದ್ದ ಹಾಗೆ. ಯಾವುದು ಹೆಚ್ಚು ದೊಡ್ಡ ಊರು ಅಂತ ಅನಿಸ್ಕೋತದೆ ಅಂದರೆ ಬಿಸ್ನೆಸ್ ಆ್ಯಕ್ಟಿವಿಟಿ ಜಾಸ್ತಿ ಎಲ್ಲಿದೆ ಅದು ದೊಡ್ಡ ಊರಾಗಿದೆ. ಮೆಟ್ರೋ ಬೇಕು, ಅಲ್ಲಿ ಬೀದಿಗಳು ಜಾಸ್ತಿ, ಟ್ರಾಫಿಕ್ ಜಾಸ್ತಿ ಇರಬೇಕು, ಅಲ್ಲಿ ವ್ಯಾಪಾರದ ಅಂಗಡಿ ಮುಗ್ಗಟ್ಟುಗಳು ಜಾಸ್ತಿ ಇರಬೇಕು, ಜನಸಂದಣಿ ಇರಬೇಕು. ಅಂಥವುಗಳನ್ನು ತಾನೇ ದೊಡ್ಡ ಪಟ್ಟಣ ಅಂತ ಇವತ್ತು ವ್ಯವಹಾರ ಮಾಡೋದು. ನಾವು ನೀವು ನೋಡ್ತಿರೋದು ಕೇವಲ ಒಂದು ದೇಶದೊಳಗೆ 1,000ನೋ 10,000 ಒಂದಿಷ್ಟು ಊರುಗಳು ನೋಡ್ತೇವೆ ಅಷ್ಟೆ. ಆದರೆ ಭಗವಂತ ಪ್ರತಿಯೊಬ್ಬ ಜೀವನಿಗೆ ಸ್ಥೂಲ ದೇಹ ಅನ್ನುವ ದೊಡ್ಡ ದೊಡ್ಡ ರಾಜಧಾನಿಯನ್ನೇ ಕೊಟ್ಟು ಕಳಿಸ್ತಾನಂತೆ. ಊರಿಗೆ ಹೋಗು ಅಂತ, ನೀ ಹೋಗು, ನೀನು ಇದನ್ನು ತಗೊಂಡು ಹೋಗು. ಈ ಪಟ್ಟಣದೊಳಗೆ ನಾನು ಒಳಗಿರ್ತೀನಿ ರಾಜನಾಗಿ, ನೀನೇನು ಮಾಡು ಅಂದರೆ ವ್ಯಾಪಾರ ವಹಿವಾಟು ನಡೆಸ್ತಾ ಇರು. ಅಂದರೆ ನಿನ್ನ ಮನೋವೃತ್ತಿಗೆ ಅನುಗುಣವಾಗಿ ಸರಕುಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರ ವಹಿವಾಟುಗಳನ್ನು ನಡೆಸು. ಇನ್ನೊಬ್ರದನ್ನು ತಗೋ, ನಿಂದನ್ನು ಇನ್ನೊಬ್ಬರಿಗೆ ಕೊಡು. ಅದಕ್ಕೆ ಕೃಷ್ಣ ನವದ್ವಾರ ಪುರೇ ದೇಹಿ. ನಿನ್ನ ಮನೋವೃತ್ತಿ ಎನ್ನುವ ಸರಕುಗಳನ್ನು ಇಲ್ಲಿದ್ದದ್ದನ್ನು ಮತ್ತೊಬ್ಬರಿಗೆ, ಮತ್ತೊಬ್ಬರ ಕಡೆ ಇದ್ದದ್ದನ್ನು ನಿನ್ನಲ್ಲಿಗೆ. ಇದೇ ತಾನೇ ವ್ಯಾಪಾರ, ಎಕ್ಸ್ಚೇಂಜ್ ವ್ಯವಸ್ಥೆ. ಎಷ್ಟು ಥರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ನೋಡ್ರಿ ನಮ್ಮ ಮನಸ್ಸಿನ ವ್ಯವಸ್ಥೆಗಳನ್ನು. ಆದರೆ ಸ್ವಾರಸ್ಯ ಆರೋಗ್ಯಪೂರಿತವಾಗಿ ವ್ಯವಹಾರ ನಡೆಸಿದರೆ ಚೆನ್ನಾಗಿರ್ತದೆ. ಮನಸ್ಸಿನ ವೃತ್ತಿಗಳು ನಿಯತವಾಗಿ, ಕಾಲಿಕವಾಗಿ, ವ್ಯವಸ್ಥಿತವಾಗಿ ಇನ್ನೊಬ್ಬರ ಜೊತೆಗೆ ಹಂಚಿಕೊಂಡ್ರೆ ಬಹಳ ಒಳ್ಳೆಯದಂತೆ. ಆದರೆ ಎಲ್ಲವೂ ಮನೋವೃತ್ತಿಗಳು ಲೋ ಕ್ಲಾಸ್ ಕ್ವಾಲಿಟಿ ಇರುವಂತಹ ವ್ಯವಸ್ಥೆಯನ್ನು ನೀನು ಮಾಡಲಿಕ್ಕೆ ಶುರು ಮಾಡಿದಿ ಅಂದರೆ ಅದು ತಪ್ಪಾಗ್ತದಲ್ವ ಬಿಸ್ನೆಸ್ನಲ್ಲಿ. ಇವತ್ತು ಯಾವ ವ್ಯವಹಾರವನ್ನು ಗುಣಮಟ್ಟ ಅಂತ ಕರೀತಾರೆ, ಯಾವ ವ್ಯವಹಾರವನ್ನು ಮೌಲ್ಯ ಕಳ್ಕೊಂಡಿದೆ ಅಂತ ಕರೀತಾರೆ, ನಮಗೂ ನಿಮಗೂ ಚೆನ್ನಾಗಿ ಅರ್ಥ ಆಗ್ತದೆ. ಗುಣಮಟ್ಟ ಇಲ್ಲದಿದ್ದಾಗ ಮೌಲ್ಯ ಕೊಡೋದು ಹೇಗೆ? ರಾಸಾಯನಿಕತೆ ಹೆಚ್ಚು ಸೇರಿಕೊಂಡ್ರೆ ಆಹಾರಕ್ಕೆ ಮೌಲ್ಯ ಬರಲ್ಲಲ್ಲ. ಹಾಗೆ ಎಲ್ಲ ವಸ್ತುಗಳಿಗೂ, ಎಲ್ಲ ಪ್ರಾಡಕ್ಟ್ಗಳಿಗೂ ಕೂಡ ರಾಸಾಯನಿಕತೆ ಇದ್ದಂತೆ ಕೆಮಿಕಲ್ ಅಟ್ಯಾಕ್ ಜಾಸ್ತಿ ಆಗಿತ್ತು ಅಂದರೆ ಮೌಲ್ಯ ಕೊಡಲಿಕ್ಕೆ ಆಗಲ್ಲಪ್ಪ. ಪರಮಾತ್ಮನು ಹಾಗೆ ಅಂತಾನೆ, ನಿನ್ನ ಮನಸ್ಸಿನಿಂದ ಉಂಟಾಗುವ ಪ್ರತಿ ಭಾವನಾ ಅನ್ನುವ ಸರಕುಗಳಿಗೆ ಕಾಮ, ಕ್ರೋಧ, ಫಲದಾಸೆ, ನಾನು ಅನ್ನುವಂಥ ಅಹಂಕಾರ, ಈ ರಾಸಾಯನಿಕ ಕೆಮಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗಿದ್ದರೆ ನಾನು ಆ ವೃತ್ತಿಗೆ ಬೆಲೆ ಕೊಡಲಿಕ್ಕಾಗಲ್ಲ ಅಂತಂತಾನಷ್ಟೆ.
ಅದು ಹೇಗೆ ಅಂತ ನಮಗೆ ಗೊತ್ತಿದೆ, ಪ್ರತ್ಯೇಕ ಹೇಳಬೇಕಾಗಿಲ್ಲ. ಇವತ್ತು ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ದುಸ್ತರ ಆಯಿತು. ಕ್ವಾಲಿಟಿಗಳಲ್ಲಿ ಬಹಳ ವಿಚಿತ್ರ. ಅವಶ್ಯಕತೆ ಜಾಸ್ತಿ ಇದೆ ಅನ್ನೋದನ್ನು ಮಾತ್ರ ಅರಿತು ಕ್ವಾಂಟಿಟಿ ರೈಸ್ ಮಾಡ್ತಿದ್ದಾನೆ ಹೊರತು ಪ್ರೊಡಕ್ಷನ್ನಲ್ಲಿ ಕ್ವಾಲಿಟಿ ಇಲ್ಲ. ಇದು ವ್ಯಾಪಾರದಲ್ಲಿ ನೈತಿಕತೆಯನ್ನು ಮೀರಿ ಬೆಳೆದಂಥದ್ದು. ನೈತಿಕತೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ, ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ. ಇದು ಹೇಗೋ ಪ್ರತಿಯೊಬ್ಬ ಮಾನವ ತನ್ನ ಬದುಕಿನುದ್ದಕ್ಕೂ 9 ಬಾಗಿಲಿನ ಅದ್ಭುತವಾದ ಪಟ್ಟಣವನ್ನು ದೇವರು ಜೀವನಿಗೆ ಅಂತ ಕೊಟ್ಟಾಗ ಒಬ್ಬ ರಾಜನಾಗಿ ಭಗವಂತ ಒಳಗಿದ್ದಾನೆ. ಇಂದಲ್ಲ ನಾಳೆ ಇಂಥ ಕ್ವಾಲಿಟಿ ಮೇಂಟೈನ್ ಮಾಡದ ಕೇವಲ ನಾನು ನನ್ನ ಸ್ವಾರ್ಥಕ್ಕಾಗಿ ಮನೋವೃತ್ತಿಗಳ ಸರಕನ್ನು ಸಾಗಾಣೆ ಮಾಡಿದರೆ ರಾಜದಂಡಕ್ಕೆ ನಾವು ಹೇಗೆ ಗುರಿ ಆಗಬೇಕಾಗ್ತದೆ ಅನ್ನೋದನ್ನು ನವದ್ವಾರಪುರೇ ದೇಹಿ ನೈವ ಕುರುವನ್ನ ಕಾರಯನ್ನಂತಂದ. ಹೀಗಾಗಿ ಭಗವದ್ಗೀತೆ ಓದುವಾಗಲೇ ಕಣ್ಣರಳಿಸಿ ಓದಿದಾಗ ನಮಗೆ ಅನುಸಂಧಾನ ಬರ್ತದೆ. ಅರೆ, ನೀನು ನಿನ್ನ ಮನಸ್ಸಿನಲ್ಲಿ ಉಂಟಾಗುವ ಅನೇಕ ಸರಕುಗಳನ್ನು ಸೌಹಾರ್ದದಿಂದ, ಸೌಜನ್ಯದಿಂದ, ಮೌಲ್ಯಯುತವಾದ ನೈತಿಕತೆಯಿಂದ ಎತ್ತರಕ್ಕೆ ಬರುವಂಥ ವಿಚಾರಗಳನ್ನು ಹಂಚ್ಕೋ, ಯಾರು ಬೇಡ ಅಂತಾರೆ. ಅದಕ್ಕೆ ಪರಮಾತ್ಮ ಹೆಚ್ಚು ಮೌಲ್ಯ ವಿಧಿಸ್ತಾನೆ. ದೇವರು ಕೊಡೋ ಮೌಲ್ಯ ಅಂದರೆ ಯಾವುದು ಗೊತ್ತೋ? ಬಹಳ ಜನ ಕೇಳ್ತಿರ್ತಾರೆ, ನನಗಂತೂ ಈಗ ಭಗವಂತನ ಅನುಭವ ಆಗ್ತಾ ಇಲ್ಲ, ನೀವು ಮಾಡಿಸ್ರಿ ಅಂತಂದರು. ದೇಹ ಕೊಟ್ಟದ್ದು ದೇವರು ಅಂತ ಒಪ್ಪೋಣ ಅಂದರು ಅವರು. ಅಲ್ಲ, ಅದರೊಳಗಿರೋದು ನಾನು ಅಂತ ಒಪ್ತೇನೆ ಅಂತಂದರು. ಒಳಗೆ ಒಬ್ಬ ದೇವರಿದ್ದು ನಡೆಸ್ತಿದ್ದಾನೆ, ಅದೇ ಆ ನಡೆಸ್ತಿದ್ದಾನೆ ಅನ್ನೋದು ಅನುಭವ ಹೇಗೆ ಅಂತ. ಅದಕ್ಕೆ ನವದ್ವಾರ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ನಮಗೆ ದೇಹವನ್ನು ಕೊಟ್ಟ ಪರಮಾತ್ಮ ತಾನೊಬ್ಬ ಹಿಂದೆ ರಾಜನಾಗಿ ಇಲ್ಲಿ ಒಳಗಿದ್ದಾನೆ ಅಂತ ಅನುಭವಕ್ಕೆ ಬರೋದು ಹೇಗೆ ಅನ್ನಲಿಕ್ಕೆ ಒಂದು ಅಂಶ ಸ್ವಾರಸ್ಯ ನೋಡ್ರಿ, ಎಷ್ಟು ಅದ್ಭುತ ಇದೆ. ಇದನ್ನು ಸ್ಪಷ್ಟಪಡಿಸ್ಕೊಳ್ಬೇಕು ಮನುಷ್ಯ. ದೇವರ ಅನುಗ್ರಹ ಅನ್ನೋದನ್ನು ಹೇಗೆ ಗುರುತಿಸ್ಲಿ ಅಂತ ಪ್ರಯತ್ನ. ನಾವು ಪ್ರಯತ್ನ ಪಡದೆ ಕಣ್ಣು ತೆಗೆದೇವಿ ಅನ್ನೋದು ದೇವರ ಅನುಗ್ರಹ. ಅಲ್ಲಿದೆ ಶುರು ಆಯ್ತಂತೆ ಮೊದಲು. ಪ್ರಯತ್ನ ಪಡದೆ ಕಣ್ಣು ತಾನಾಗೆ ಓಪನ್ ಆಗ್ತಿದೆ ಅಲ್ಲ, ಇದು ದೇವ್ರ ವ್ಯವಸ್ಥೆ, ಆಟೋ ವ್ಯವಸ್ಥೆ. ಇದು ಮ್ಯಾನ್ಯುವಲ್ ಅಲ್ಲ. ಧೂಳು ಬಂದಾಗ ಪುನಃ ನಾವು ಪ್ರಯತ್ನ ಪಡದೆ ಕಣ್ಣು ತಾನಾಗೆ ಮುಚ್ತದಲ್ಲ, ಇದು ಕೂಡ ಆಟೋ. ಇದು ಭಗವಂತನ ವ್ಯವಸ್ಥೆ. ಇಲ್ಲಿದೆ ಶುರು ಆಗ್ತದಂತೆ. ಅದಕ್ಕೆ ಕೃಷ್ಣ ನವದ್ವಾರಪುರೇ ದೇಹಿ, ಬಾಗಿಲ ಮುಚ್ಚಲಿಕ್ಕೆ ಅಂತ ಪ್ರತ್ಯೇಕ ನೀನೇನು ಗೇಟ್ ಕೀಪರನ್ನು ಇಡಬೇಕಾಗಿಲ್ಲ. ಬ್ಯಾಡಾದಾಗ ನಾನೇ ಮುಚ್ತೇನೆ, ಬೇಕಾದಾಗ ನಾ ತೆಗೆದಿರ್ತೇನೆ, ಒಳಗೆ ನೀನಿದ್ದು ಮಾಡಬೇಕಾದ ವ್ಯಾಪಾರ ಮಾಡಿ ಸಾಕು ಅಂತಿದ್ದಾನೆ ಕೃಷ್ಣ. ನವದ್ವಾರಪುರೇ ದೇಹಿ ನೈವ ಕುರುವನ್ ನಕಾರಯನ್. ಎಷ್ಟು ಸೂಕ್ಷ್ಮವಾದ ಮಾತು ನೋಡ್ರಿ, ಎಷ್ಟು ಸೂಕ್ಷ್ಮವಾದ ಮಾತು. ಬರ್ತಿದೆ ಧೂಳು ಅಂತಾದಾಗ ರೆಪ್ಪೆಗಳಿಗೆ ಹೇಳಿ ಹೇಳಿ ಮುಚ್ಚು, ಧೂಳು ಬರ್ತಿದೆ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು ಮುಚ್ಚಿಸ್ತೇವಾ? ಯಾರು ಇನ್ಸ್ಟ್ರಕ್ಷನ್ ಕೊಟ್ಟರು? ಎಲ್ಲೋ ಕೈ ತುರಿಸ್ತಿದೆ ಅಂತಾದಾಗ ಕೂಡಲೇ ಹೋಗಿ ತುರಿಸ್ತದೆ ದೇಹದೊಳಗೆ. ಯೋಚನೆ ಮಾಡೋಣ. ತುರುಸು ಕೈ ಅಲ್ಲಿಗೆ ಹೋಗಿ ಅಂತ ಪ್ರತ್ಯೇಕ ಕೈಗೆ ಯಾರಾದರೂ ಇನ್ಸ್ಟ್ರಕ್ಷನ್ ಕೊಡ್ತಾರಾ? ಹಾಗಾದರೆ ಅದು ಹೇಗೆ ನಡೀತು? ಬಾಯಿ ಒಳಗೆ ಇಟ್ಟ ವಸ್ತುಗಳು ತಾನಾಗೆ ಹಲ್ಲು ಅಥವಾ ನಾಲಿಗೆ ಅದರದೇ ರಸವನ್ನು, ಅದು ಘನೀಭೂತವಾಗಿದ್ದರೆ ಅದನ್ನು ಕಡಿತವನ್ನು ಪ್ರತ್ಯೇಕ ಹಲ್ಲಿಗೆ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು ಮಾಡಿಸ್ತೇವಾ? ಕಣ್ಣಿಗೆ ಎವೆಯಂದದಲ್ಲಿ ಕೈ ಮೈ ತಿಣ್ಣೆಗೊದಗುವ ತೆರದಲ್ಲಿ ಪಣ್ಣು ಪಲ್ಗಳ ನಗಿದು ಜಿಹ್ವೆಗೆ ರಸವ ನೀವಂತೆ ಅಂತಾರೆ. ಎಷ್ಟು ಅದ್ಭುತವಾದ ಮಾತು. ಕಣ್ಣಿಗೆ ಎವೆಯಂದದಲ್ಲಿ, ಅರೆ ನಿನ್ನ ಬದುಕಿನ ವ್ಯವಸ್ಥೆಯ ಪ್ರತಿ ಹಂತದಲ್ಲಿ, ಎಕ್ಸ್ಪೆಷಲಿ ನಿನ್ನ ದೇಹದ ಚಲವಲನಗಳಲ್ಲಿ ಆ ಪರಮಾತ್ಮ ಇಟ್ಟ
ಆಟೋ ಸಿಸ್ಟಮನ್ನು ಒಂದ್ಸಲಿ ನೀನು ಗಮನಿಸ್ಬಿಡು ಸಾಕು, ದೇವರ ಅನುಗ್ರಹ ಹೇಗಿದೆ ಅಂತ ನಿನಗೆ ಅರ್ಥ ಆಗ್ತದೆ. ಸೆನ್ಸಾರ್ ವ್ಯವಸ್ಥೆ ಅನೇಕ ಕಡೆ ನೋಡಿರ್ತೇವೆ. ನಾವು ಹತ್ರ ಹೋದ್ಕೊಳ್ಳೆ ತಾನಾಗೆ ಡೋರ್ ಓಪನ್ ಆಗ್ತದೆ. ಮತ್ತೆ ಪುನಃ ಹತ್ರಕ್ಕೆ ಯಾರೂ ಬರದೇ ಹೋದರೆ ತಾನಾಗೆ ಡೋರ್ ಕ್ಲೋಸ್ ಆಗ್ತದೆ. ಈ ಸೆನ್ಸಾರ್ ಅನ್ನೋದೇನದ, ಆಟೋ ಅನ್ನೋ ವ್ಯವಸ್ಥೆಗಳೇನವ, ಇವು ಭೌತಿಕ ಪ್ರಪಂಚದಲ್ಲಿ ಇಷ್ಟೆಲ್ಲ ನಾವು ನೋಡೋದೇನದ ಪ್ರಪಂಚ, ಇದಕ್ಕಿಂತ 100 ಪಟ್ಟು ಅಲ್ಲ, ಕೋಟಿ ಪಟ್ಟು ಅಲ್ಲ, ಅದಕ್ಕೂ ಮಿಗಿಲಾಗಿ ಪರಮಾತ್ಮ ನಮ್ಮ ದೇಹದೊಳಗೆ ಎಲ್ಲ ಕಡೆಯಲ್ಲಿ ಸೆನ್ಸಾರ್ ವ್ಯವಸ್ಥೆ ಇಟ್ಟಿದ್ದಾನೆ. ಅಬ್ಸರ್ವ್ ಮಾಡಿಲ್ಲ. ನವದ್ವಾರ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ದೇವರ ಕರುಣೆಯನ್ನು ಚಿಂತಿಸುವಾಗ ಒಮ್ಮೊಮ್ಮೆ ಕಣ್ಣಲ್ಲಿ ನೀರು ಬರ್ತದೆ. ಹೇಗೆ ಮಾಡ್ತಾನೆ ದೇವರು ಇದನ್ನೆಲ್ಲ? ಅಲ್ಲ, ತಗೊಂಡದ್ದು ಆಹಾರ ಏನೋ, ಮತ್ತಿನ್ನೇನೋ ತಿಂದ, ಮತ್ತಿನ್ನೇನೋ ಕುಡ್ದ, ಆದರೆ ಕುಡ್ದದ್ದೇನೋ ತಿಂದದ್ದೇನೋ, ಆದರೆ ದೇಹದೊಳಗೆ ಹೋಗಿ ಮಾರ್ಪಾಡಾದದ್ದು ಮಾತ್ರ ಒಂದು ರಕ್ತ, ಒಂದು ಮಾಂಸ, ಒಂದು ಅಸ್ಥಿ, ಒಂದು ಮಜ್ಜ. ಆ ಬೇಕಾದ ಅಸ್ಥಿಗಳಿಗೆ ಶಕ್ತಿ ಹೇಗೆ 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 ಕ್ರಿಯೇಷನ್ ಇದು? ನವದ್ವಾರ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್. ಇಡೀ ನಿನ್ನ ಬದುಕಿನ ದೇಹದ ಹೊರಗಿನ ವ್ಯವಸ್ಥೆಯನ್ನು ನೋಡಿ ತರ್ಕ ಮಾಡಿ ದೇವರಿಲ್ಲ ಅಂತ ಅಲ್ಲಗಳೆಯೋದನ್ನು ಮೊದಲು ಬಿಡು. ತರ್ಕ ಮಾಡಿ ದೇವರಿಲ್ಲ ಅಂತ ಅಲ್ಲಗಳೆಯೋದನ್ನು ಬಿಡು. ಅದೇ ತರ್ಕವನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡು ಸ್ವಲ್ಪ ದೇಹದ ಒಳಗೆ ಏನದ, ಎಲ್ಲಿ ಸೆನ್ಸಾರ್ ವ್ಯವಸ್ಥೆ, ಎಲ್ಲಿ ಆಟೋ ವ್ಯವಸ್ಥೆ, ಎಲ್ಲಿ ಹಾಕುವ ಇನ್ಯಾವುದೋ ಆಹಾರ ಇನ್ನೇನೋ ಆಗಿ ಪರಿಣಾಮ ಆಗಿ ನಿನ್ನ ದೇಹಕ್ಕೆ ಅದ್ರ ಜೊತೆಗೆ ಸಂಪರ್ಕ ಮಾಡಿಸುವ ವ್ಯವಸ್ಥೆ ನೀ ಮಾಡ್ತೀಯಾ? ನೈವ ಕುರುವನ್ನ ನಕಾರಯನ್ನ. ಇದನ್ನು ಕೃಷ್ಣ ಬಯಸ್ತಿದ್ದಾನೆ ಈ ಮಾತಿನಲ್ಲಿ ಅಂತ ನನ್ನ ಅಭಿಪ್ರಾಯ. ಅರೆ, ತಿಂದದ್ದು ಯಾವುದಪ್ಪ ನೀ ಆಹಾರ? ನಮ್ಮ ದೇಹದೊಳಗೆ ಕೆಲವು ಬೋನ್ಸ್ ಇದ್ದಾವೆ, ಅಸ್ಥಿಗಳಿವೆ, ಅಥವಾ ಕೈ ಸಂಧಿಗಳು, ಬೆರಳು ಸಂಧಿಗಳಲ್ಲಿ ನರಗಳಿವೆ, ಕಾಲ್ ಮಂಡಿಯಲ್ಲೆಲ್ಲ ವಿಚಿತ್ರವಾದಂಥ ವಾಲ್ವ್ಸ್ ಇಟ್ಟಿದ್ದಾನೆ ದೇವರು. ಅವು ತಾನಾಗೇ ವರ್ಕ್ ಆಗಲ್ಲ. ಹಾಗಾಗಿ ವಾಲ್ವ್ಸ್ ಇದ್ರೆ ವರ್ಕ್ ಆಗಲ್ಲ, ಗ್ರೀಸ್ ಹಚ್ಚಬೇಕಾಗ್ತದೆ. ಕೆಲವು ವರ್ಕ್ ಆಗಲಿಕ್ಕೆ ಗ್ರೀಸ್ ಬೇಕು. ನಾವು ನಮ್ಮ ಮನೆ ಒಳಗೆ ಹಾಕಿದಂಥ ಒಂದು ಡೋರು ಯಾವಾಗೋ ಒಮ್ಮೊಮ್ಮೆ ತುಂಬ ಸೌಂಡ್ ಮಾಡಲಿಕ್ಕೆ ಶುರು ಮಾಡಿರ್ತದೆ, ವಿಚಿತ್ರ ಶಬ್ದ ಬರ್ತಿರ್ತದೆ. ಡೋರ್ ಹಾಕಿದಾಗ ತೆಗೆದಾಗ ಕೂಡಲೇ ಅವನಿಗೆ ಹೇಳಿದರೆ ಅವನೇನು ಮಾಡ್ತಾನೆ, ತುಂಬ ಸೌಂಡ್ ಬರ್ತಿದೆನಾ, ಹಾಗಾದರೆ ಒಂದಿಷ್ಟು ಎಣ್ಣೆನೋ ಗ್ರೀಸೋ ಹಚ್ಚಿಬಿಡ್ತೇನೆ, ಸೌಂಡ್ ಕಡಿಮೆ ಆಗ್ತದೆ ಅಂತಂತಾನೆ. ಇಲ್ಲದೇ ಇದ್ದರೆ ಈ ಸೌಂಡ್ ತಪ್ಪಿದ್ದಲ್ರಿ. ಮನೆಗೆ ಹಚ್ಚೋ ಒಂದು ಡೋರ್ ಸಿಸ್ಟಮ್ನಲ್ಲಿ ಇಷ್ಟು ಸೌಂಡ್ ಬಂದ್ರೆ ಕರ್ಕಶ ಆಗ್ತದೆ. ನಾನು ಅವಾಗ ಅಂತಿರ್ತೀನಿ, ನಾವು ನಡೆಯುವಾಗ ಕೂಡುವಾಗೆಲ್ಲ ನಮ್ಮ ವಾಲ್ಸ್ ವಿಚಿತ್ರ ಸೌಂಡ್ ಮಾಡಲಿಕ್ಕೆ ಶುರು ಮಾಡಿದರೆ ನಮಗೆ ಹೇಗೆ ಇರಿಟೇಷನ್ ಆಗಬೇಡ? ಅಂಥ ಈ ವ್ಯವಸ್ಥೆಗಳಲ್ಲಿ ಭಗವಂತ ಅಲ್ಲೊಂದು ಪ್ರತಿಯೊಂದು ಕಡೆಯಲ್ಲಿ ಒಂದು ಆಯಿಲ್ ಇಟ್ಟಿದ್ದಾನೆ. ಅದಕ್ಕೆ ಮಜ್ಜ ಅಂತ ವ್ಯವಸ್ಥೆ ಮಾಡಿದ್ದಾನೆ. ಮಜ್ಜ ಅದು ನಾವು ತಗೊಳ್ಳುವ ಆಹಾರದ ಸುಮಾರು 20% ಅಂಶದಿಂದ ಕೇವಲ ದೇಹದಲ್ಲಿ ಮಡಚಲಿಕ್ಕೆ ಬೇಕಾಗುವ ಮೂಳೆಗಳ ಮಧ್ಯದಲ್ಲಿರುವ ಮಜ್ಜ. ಅದನ್ನು ಸೃಷ್ಟಿ ಮಾಡಿದ್ಯಾರು? ನಾವು ಮಾಡಲಿಕ್ಕಾಗ್ತದಾ? ಅರೆ, ನೀ ತಗೊಂಡದ್ದು ಆಹಾರದ 20%ಅನ್ನು ಆಟೋ ವ್ಯವಸ್ಥೆಯಲ್ಲಿ ಒಳಗೆ ಶೇಖರಿಸ್ಕೊಂಡು ಹೋಗಿ ಮಜ್ಜವಾಗಿ ಕ್ರಿಯೇಟ್ ಆಗಿ ಕೈಗಳ ಸಂಧಿಗಳೆಲ್ಲ ಮೇಲಿಂದ ಮೇಲೆ ರೊಟೇಟ್ ಆಗುವಂತೆ ಮಾಡ್ತಾನೆ ಸೌಂಡ್ಲೆಸ್ ಆಗಿ. ನೀ ಮಾಡ್ತೀಯಾ? ನವದ್ವಾರ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ಕೆಲವರಿಗೆ ನೀರಿನಲ್ಲಿ ಕಣ್ಣಿನ ಅಂಶ ಕಡಿಮೆ ಆದರೆ ಒಂದು ಡ್ರಾಪ್ ಕೊಡ್ತಾರೆ. ಕಾರಣ, ಕಣ್ಣಿನಲ್ಲಿ ನೀರು ಕಡಿಮೆ ಆದಾಗೆಲ್ಲ ಅನುಭವಿಸ್ಬೇಕಾಗ್ತದೆ ನಾವು. ಸರಿಯಾಗಿ ಕಣ್ಣು ಕಾಣಲ್ಲ, ಕಿರಿಕಿರಿ ಆಗ್ತದೆ, ತುರಿಕೆ ಆಗಲಿಕ್ಕೆ ಶುರು ಆಗ್ತದೆ. ಅದಕ್ಕೊಂದು ಡ್ರಾಪ್ ಸೃಷ್ಟಿ ಮಾಡಿದ್ದಾರೆ. ಕಾರಣ ಏನು ಅಂತ ಕೇಳಿದರೆ, ದೇವರು ಹುಟ್ಟಿಸುವಾಗಲೇ ಸ್ವಾಭಾವಿಕ ಕಣ್ಣು ಅನ್ನೋದು ನೀರಿನಲ್ಲೇ ಇರುವಂತೆ ಮಾಡಿದಾನಂತೆ. ಕೆಲವೊಬ್ಬರಿಗೆ ನೀರು ಆ ಜಾಗದಿಂದ ಬರೋದೇನಾದರೂ ಕಡಿಮೆ ಆಯಿತು ಅಂದರೆ
ನಾವು ಆ ನೀರನ್ನು ಎಕ್ಸ್ಟರ್ನಲ್ ಹಾಕಿದ್ರಿಂದ ನಿಮಗೆ ನೀರು ಉಳಿತದೆ, ನೀರಿಗೆ ಸಮಸ್ಯೆ ಆಗಲ್ಲ ಅಂತ ಇವತ್ತಿನ ಎಲ್ಲರೂ ಕೂಡ ವೈದ್ಯರು, ಕಣ್ಣಿನ ವೈದ್ಯರು ಹೇಳ್ತಾರೆ. ನವದ್ವಾರ ಪುರೇ ದೇಹಿ ನೈವ ಕುರುವನ್ನ ಕಾರೇನ್. ಅರೆ, ಆ ವ್ಯವಸ್ಥೆ ಒಬ್ರಿಗೋ ಇಬ್ಬರಿಗೋ ಡಾಕ್ಟರ್ ನೀರು ಕೊಟ್ಟು ಹಾಕಿಸ್ತಾನೆ. ನಮಗೂ ನಿಮಗೂ ಯಾವಾಗಲೂ ಕೂಡ ಹೀಗೆ ಎಕ್ಸ್ಟರ್ನಲ್ ನೀರು ಹಾಕ್ಕೊಂಡು ಕಣ್ಣನ್ನು ಯೂಸ್ ಮಾಡು ಅಂತ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕಾಗಿತ್ತು, ಏನಾಗಬೇಕಿತ್ತು ಯೋಚನೆ ಮಾಡಬೇಕಲ್ಲ. ಹೀಗೆ ಪ್ರತಿಯೊಂದು 9 ಬಾಗಿಲಿನೊಳಗೆ ಅದರದೇ ಬಾಗಿಲಿಗೆ ಅದಕ್ಕೇ ಆದಂಥ ಒಂದು ಮೌಲ್ಯವನ್ನು ಹೊರಗಿನಿಂದ ತಂದು ಏನೂ ಮಾಡಿದರೂ ಆ ಥರದ್ದನ್ನು ನಿರ್ಮಿಸ್ಲಿಕ್ಕಾಗದ ಬಾಗಿಲನ್ನು ದೇವರು ಕೊಟ್ಟನಲ್ಲ. ಇದನ್ನು ಅಬ್ಸರ್ವ್ ಮಾಡಿ ಆದರೂ ನಿನ್ನಿಂದ ಕರ್ಮ ನಡೀತಾ ಇದೆಯೋ ನನ್ನಿಂದ ನಡೀತಿದೆಯೋ ಒಂದ್ಸಲಿ ಯೋಚಿಸು ಅಂತ ಕೃಷ್ಣ ನವದ್ವಾರ ಪುರೇ ದೇಹಿ ನೈವ ಕುರುವನ್ ನಕಾರಯನ್ ಅಂತನ್ನಂತೆ. ಒಂದು ಸೂಕ್ಷ್ಮ ನೀವು ಗಮನಿಸ್ಬೋದು. ದೇಹ, ಈ ದೇಹದ ಭಾರ ಬಹಳ. ಭಾರದ ದೇಹವನ್ನು ಹೊರಲಾರಿವಿ ನಾವ್ಯಾರು. ಯಾಕೆ? ಜೀವ ಬಹಳ ಅಣು ಇದ್ದಾನೆ. ಜೀವನ ಅಣುತನ ಎಷ್ಟು ಅಂತಂದನ್ನು ಚಿಂತಿಸುವಾಗ ಮುಳ್ಳಿನ ತುದಿ ಎಷ್ಟಿದೆ ಅಂತೆ, ಮುಳ್ಳಿನ ತುದಿ ಎಷ್ಟು. ಹಾಗಾದರೆ ಮುಳ್ಳಿನ ತುದಿಯಷ್ಟಿರುವ ನಾವೆಲ್ಲರೂ ಸುಮಾರು ವೇಟ್ ಇರುವ ಈ ದೇಹವನ್ನು ಹೊತ್ತು ಏನು ಬೇಕಾದರೂ ಕೆಲಸ ಮಾಡೋ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ. ಆದರೆ ಒಂದು ಸ್ವಾರಸ್ಯ ನೋಡ್ರಿ, ಈ ದೇಹದ ಪೂರ್ಣ ಭಾರವನ್ನು ಹೊತ್ಕೊಂಡಿರುವಂತಹ ಒಂದು ಅಂಗೈ ಇದೆ. ಅದು ಯಾವುದು ಗೊತ್ತಾ ಅಂದರೆ, ನಿಮ್ಮೆಲ್ಲರ ಪಾದದ ಹೆಬ್ಬೆರಳು ಇಡೀ ದೇಹದ ಭಾರವನ್ನು ಅದು ಬ್ಯಾಲೆನ್ಸ್ ಮಾಡ್ತದಂತೆ. ನೀವು ಬೇಕಂದ್ರೆ ಅಬ್ಸರ್ವ್ ಮಾಡಿರಿ, ಹೆಬ್ಬೆರಳಿನ ಕೆಲಸನೇ ಮಾಡಿಸದೇನೆ ಬರೀ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕಾಗಲ್ಲ. ಹೆಬ್ಬೆರಳನ್ನು ತೆಗೆದ್ರೆ ಇಡೀ ದೇಹ ಶೇಕ್ ಆಗಲಿಕ್ಕೆ ಶುರು ಆಗ್ತದೆ, ಸ್ಥಿರ ನಿಲ್ಲಲ್ಲ. ಹೆಬ್ಬೆರಳು ಅಷ್ಟು ಮುಖ್ಯ. ನೋಡಿದರೆ ಹೆಬ್ಬೆರಳಿನ ಪರಿಮಿತಿ ಎಷ್ಟಿದೆ ಅಂತ ನೀವು ನೋಡಿರ್ತೀರಲ್ಲ. ನೋಡಿ, ಇಡೀ ಪಾದದಲ್ಲಿ ಒಂದು ಸಣ್ಣ ಹೆಬ್ಬೆರಳನ್ನು ಇಟ್ಟಿದ್ದಾನೆ ಪರಮಾತ್ಮ. ಇಡೀ ದೇಹದ ಭಾರವನ್ನು ಆ ಅಂಗುಷ್ಠದಲ್ಲಿ ದೇವರು ವ್ಯವಸ್ಥೆ ಮಾಡ್ತಾನಂತೆ. ಅದೊಂದಿದ್ರೆ ವೇಗವಾಗಿ ನಡೀಬಲ್ಲ, ವೇಗವಾಗಿ ಬರಬಲ್ಲ, ವೇಗವಾಗಿ ನಿಲ್ಲಬಲ್ಲ, ಎಲ್ಲಿ ಬೇಕಾದಲ್ಲಿ ಸ್ಥಿರವಾಗಿ ನಿಲ್ಲಬಲ್ಲ ಹೆಬ್ಬೆರಳಿನ ವ್ಯವಸ್ಥೆ. ಅಲ್ಲಿ ಭಗವಂತನ ಒಂದು ರೂಪ ಇದೆ, ಅದಕ್ಕೆ ಭಾರಭೃತ್ ಅಂತ ಹೆಸರು. ಭಾರಭೃತ್ ಕಥಿತೋ ಯೋಗೀಶ ಸರ್ವಕಾಮದಃ. ಭಾರಭೃತ್ ಅಂತ ಭಗವಂತನ ರೂಪ. ನಮ್ಮ ದೇಹದ ಎಲ್ಲ ಥರದ ಭಾರವನ್ನು ತಾನು ಹೊತ್ತು ಆ ಅಂಗುಷ್ಠದೊಳಗೆ ಒಂದು ರೂಪ ಇಟ್ಟಿರ್ತಾನಂತೆ. ಹೀಗಾಗಿ ನೀವು ಭಾರ ಅವ ಹೊತ್ತದ್ದಕ್ಕೆ ನಮಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂಥೇಳೇ ಕರುಣೆ ತೋರಿಸಿ ದೇವರು ಹಾರಾಡಿ, ಏನು ಹಾರಾಡು ಅಂತಿರ್ತಾನೆ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದ ನಾವು ನವದ್ವಾರ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ನೀನು ಏನು ಮಾಡಬಲ್ಲಿಯೋ ದೇಹದೊಳಗೆ, ನೀನು ಏನು ಮಾಡಬಲ್ಯಪ್ಪ? ನೀನಾಗೆ ಕಣ್ಣು ತೆಗಿಬಲ್ಲಿಯಾ? ನೀನಾಗೆ ನಿನ್ನ ಒಳಗೆ ಸೇರಿಕೊಂಡ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬಲ್ಲಿಯಾ? ನೀನಾಗೆ ನಿನ್ನ ರಕ್ತವನ್ನು ಕ್ರಿಯೇಟ್ ಮಾಡಿಕೊಳ್ಬಲ್ಲಿಯಾ? ನೀನಾಗೆ ನಿನ್ನ ತಿಂದ ಆಹಾರವನ್ನು ಜೀರ್ಣ ಮಾಡಿಕೊಳ್ಬಲ್ಲಿಯಾ? ನೀನಾಗೆ ನೀನು ನಡೆಯಬಲ್ಲೆಯಾ? ನೀನಾಗೆ ನೀನು ಮಲಗಿದಾಗ ಒಮ್ಮೊಮ್ಮೆ ನಾವು ತಲೆದಿಂಬಿಲ್ದಿದ್ದಾಗ ನಮ್ಮ ಭುಜವನ್ನೇ ತಲೆದಿಂಬು ಮಾಡ್ಕೊಂಡು ಮಲ್ಕೊಂಡಿರ್ತೇವೆ. ಒಂದು ಅರ್ಧ ಗಂಟೆ ಆಗಿರಲ್ಲ, ಎಚ್ಚರ ಆದ ಕೂಡಲೇ ನೋಡ್ತೇವೆ ನಮ್ಮ ಕೈಯೇ ಎತ್ತಲಿಕ್ಕೆ ನಮಗೆ ಬರಲ್ಲ. ಆವಾಗ ಏನು ಪರಿಸ್ಥಿತಿ ನೋಡ್ರಿ, ಜೂಮ್ ತುಂಬಿಕೊಳ್ತದೆ. ಅದನ್ನು ಅಳಗಾಡಿಸ್ತಾನೆ, ಏನು ಮಾಡಿದರೂ ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದರೂ ಆ ಜೂಮ್ ಹೋಗಲ್ಲ. ಕೈ ತಲೆಯ ಭಾರಕ್ಕೆ ಜುಮ್ ಹಿಡಿತದೆ, ನಿನ್ನ ಕೈಗೆ ಬರಲ್ಲ ಅಂದರೆ ಯೋಚನೆ ಮಾಡು, ನೀನು ಈ ದೇಹದೊಳಗಿದ್ದು ಏನು ಮಾಡ್ತಿ ಅಂತ ಕೇಳ್ತಾನೆ ಕೃಷ್ಣ ಪರಮಾತ್ಮ.
ಇಷ್ಟೋ ತನಕ ಹೇಳಿದ್ದೇನವ ಅದು ದೇವರು ನಮಗೋಸ್ಕರ ಮಾಡಿದ ಒಂದು ಅದ್ಭುತವಾದ ಉಪಕಾರದ ಸ್ಮರಣೆ. ಇನ್ನು ಮುಂದೆ ಏನು ಹೇಳ್ತೇನಲ್ಲ, ನಮಗೆ ಬೇಡವಾದದ್ದನ್ನು ನಾವು ಅದನ್ನು ತಡಿಲಿಕ್ಕಾಗದ ವ್ಯವಸ್ಥೆಯೂ ದೇಹದೊಳಗೆ ನಡೀತದೆ. ಅದನ್ನು ಒಂದು ಪಟ್ಟಿ ಮಾಡಿದೆ. ನಮ್ಮ ಕಲ್ಪನೆಗೆ ಬರ್ತದೆ ಇದೆಲ್ಲ. ಸಾಂದರ್ಭಿಕವಾಗಿ ಹೇಳ್ತೀನಿ ನಿಮಗೆಲ್ಲ ಇದನ್ನು. ಕೆಲವೊಮ್ಮೆ ತಿನ್ನಬೇಕು ಅಂತ ಆಹಾರ ತಿನ್ನಲಿಕ್ಕೆ ಹೋಗ್ತೇವೆ, ನಾಲಿಗೆ ಕಡ್ಕೊಂಡ್ಬಿಡ್ತೇವೆ. ನವದ್ವಾರ ಪುರೇ ದೇಹಿ ನೈವ ಕುರುವನ್ನ ಕಾರ್ಯ. ನಾಲಿಗೆ ಕಡಿಯೋದು ನಮ್ಮ ಅಭಿಲಾಷೆ ಇತ್ತ, ಅಥವಾ ಅಂಗಳದಲ್ಲಿ ಇದರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಆಹಾರ ಸೇರ್ಕೊಂಡ್ಬಿಡ್ತದೆ, ಗಂಟಳದಲ್ಲಿ ಸೇರ್ಕೊಂಡ್ಬಿಡ್ತದೆ, ನೀರು ಕುಡಿದ್ರೂ ಹೋಗಲ್ಲ, ಮೇಲ್ ಮಾಡ್ತಾನೆ ಕೆಳಗೆ ಮಾಡ್ತಾನೆ. ನವದ್ವಾರ ಪುರೇ ದೇಹಿ ನೈವ ಕುರುವನ್ನ ಕಾರ್ಯ. ಕೈ ಒಳಗೆ ಹಾಕ್ತಾನೆ, ನೀರು ಹಾಕ್ತಾನೆ, ತಳ ಕೆಳ ಮಾಡ್ತಾನೆ, ಗಂಟಲಿನಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಇದು ನಮಗೆ ಅನಿಷ್ಟ, ನಮಗೆ ಬೇಡವಾದದ್ದು. ಆದರೂ ನಮ್ಮಿಂದ ನಡೀತದೆ ಅಂದರೆ ಈ ದೇಹದ ಪಟ್ಟಣದೊಳಗೆ ನೀ ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಹಲ್ಲು ಕಡಿತಾನೆ, ನಾಲಿಗೆ ಕಡ್ಕೋತಾನೆ, ಗಂಟ್ಲಲ್ಲಿ ಸೇರ್ಕೊಳ್ತದೆ. ಸೊ ಈ ಎಲ್ಲ ಅನುಭವಗಳು ದೇವರು ಆವಾಗ ಕೊಡೋದ್ರ ಉದ್ದೇಶ ಏನು ಅಂದರೆ ನೈವ ಕುರ್ವನ್ ನಕಾರಯನ್, ಕ್ಷಣ ಕ್ಷಣಕ್ಕೆ ನಿನ್ನ ಹಿಂದೆ ನಾನಿದ್ದೇನೆ ಅಂತ ಬರಲಿ ಅಂತ ಈ ಅನುಭವ ಕೊಡ್ತಿರ್ತಾನಂತೆ ಭಗವಂತ. ಸುಮ್ಮನೆ ನಾಲಿಗೆ ಕಡಿಯಲ್ಲ, ಸುಮ್ಮನೆ ದವಡೆಯಲ್ಲಿ ನೋವು ಆಗಲ್ಲ, ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಪದಾರ್ಥ, ಹಾಕಿಸ್ತಾನೆ, ಹಾಕಿಸಿ ಹೊರಗೆ ಬರೆಸ್ತಾನಂತ. ಆಮೇಲೆ ಬಂತ, ಸರಿ ಹೋಯ್ತು ಹಾಗಾದರೆ ಅಂತಾನೆ. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಹೀಗೆ ಆರಾಮಾಗಿ ಅನಾಯಾಸೇನ ನಡೆದುಕೊಂಡೇ ಹೋಗ್ತಾ ಇದ್ವಿ ನಾವು. ಒಂದು ಹೆಜ್ಜೆ ಮುಂದೆ, ಒಂದು ಹೆಜ್ಜೆ ಹಿಂದೆ, ಒಂದು ಹೆಜ್ಜೆ ಮುಂದೆ ನಡೀತಿರ್ತೇವೆ. ಒಮ್ಮೊಮ್ಮೆ ಏನಾಗ್ತದೋ ಏನೋ ಊಹೆಗೂ ಸಿಗಲ್ಲ, ನಮ್ಮದೇ ಬಲಗಾಲು ನಮ್ಮ ಎಡಗಾಲಿಗೆ ಅಡ್ಡ ಬಂದು ದಪ್ಪಂತ ಬಿದ್ದುಬಿಡ್ತೀವಿ. ಯಾರಿಲ್ಲ ಬೇರೆಯಲ್ಲಿ, ಯಾರ್ಯಾರಿಲ್ಲ. ಇದು ಅನಿಹಿತ. ನಾವು ನಿರೀಕ್ಷೆ ಮಾಡಿರಲಿಲ್ಲ ಹಿಂಗೂ ಬೀಳ್ತೇವೆ ನಾವು ಅಂತ. ಜಾರಿ ಬೀಳೋದು ಬೇರೆ, ಅದೊಂದು ಅಸ್ಥಿರ ಅಶಕ್ತಿ ಆದಾಗ ಬೀಳ್ತೇವೆ. ರೋಗಗ್ರಸ್ತನಾದಾಗ, ರೋಗ ಇಲ್ಲ, ನಾರ್ಮಲ್ಲಾಗಿದ್ದಾನೆ, ಮುಂದಿನ ಬಲಗಾಲು ಹಿಂದಿನ ಎಡಗಾಲಿಗೆ ಒಂದು ಸಲಿ ಬಡಿತು, ದಪ್ಪಂತ ಬಿದ್ವಿ. ನವದ್ವಾರ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ನಡೀತದೆ. ಇಡೀ ದೇಹದ ಚಲನವಲನಗಳಲ್ಲಿ ಏನೋ ಕಿವಿಯಲ್ಲಿ ಸೇರ್ಕೊಂಡಿರ್ತದೆ ಅಂತ ಕಸ ತೆಗಿಲಿಕ್ಕೆ ಹೋಗ್ತೇವೆ, ಅದು ಇನ್ನೆಲ್ಲೋ ತಾಗ್ತದೆ, ಇನ್ನೆಲ್ಲೋ ಹುಣ್ಣಾಗಿಬಿಡ್ತದೆ. ಎಷ್ಟೋ ಸಲ ಆಗ್ತದೋ ಇಲ್ಲೋ. ಕಣ್ಣಲ್ಲಿ ಕಸ ತೆಗಿಲಿಕ್ಕೆ ಹೋಗ್ತೇವೆ, ಗುಡ್ಡೆಗೆ ತಾಗ್ತದೆ, ನೀರು ಬರ್ತದೆ, ಕಣ್ಣೆಲ್ಲ ಕೆಂಪಾಗಿಬಿಡ್ತದೆ. ಕಣ್ಣು ಹೀಗೆ, ಕಿವಿ ಹಾಗೆ, ಮೂಗೊಂದು ರೀತಿ, ನಾಲಿಗೆ ಮತ್ತೊಂದು, ಕೈಗಳು ಒಂದು ರೀತಿ ಜುಮ್ ಹಿಡಿತಾವೆ, ಕಾಲುಗಳಲ್ಲಿ ಒಂದು ರೀತಿ ವ್ಯವಸ್ಥೆ. ಅಲ್ಲೇನು ಮಾಡಿದಾನೆ ಭಗವಂತ ಅಂದರೆ, ಪಟ್ಟಣ ಅಂತನ್ನಿಸಿದ ಈ ರಾಜ್ಯವನ್ನು 9 ಬಾಗಿಲಿನಿಂದ ನಿರ್ಮಿಸಿ ನಮ್ಮ ಕೈಯಲ್ಲಿ ಕೊಟ್ಟು, ನಮ್ಮ ಕೈಯಲ್ಲಿ ಕೊಡದೆಯೂ ಏನು ಕೆಲಸವೋ ಅಷ್ಟು ಮಾಡ್ಕೊಂಡು ಬಾ ಅಂತ ಕಳಿಸಿದ್ದಾನಂತೆ. ನಾವು ನೋಡಿದರೆ ಕೊಟ್ಟಾಗಿದೆ ಬಿಡ್ರಿ, ನಾನೇ ಮಾಡ್ಕೋತೇನೆಲ್ಲ ಅಂತ ಹೋಗ್ತಿದ್ದೇವೆ, ಇದ್ದುದ್ರಲ್ಲೆಲ್ಲ ಬೀಳ್ತಿದ್ದೇವಂತೆ. ನಿಂದಲ್ಲವೋ, ನಾನು ಕಳಿಸಿದ್ದು ಬಾಡಿಗೆಗೆ, ಹೋಗಲಿ ಲೀಸಿಗೆ ಹಾಕೋ, ಪರವಾಗಿಲ್ಲ, ಮನೆಯನ್ನು ಲೀಸಿಗೆ ಹಾಕೋ, ರೆಂಟಾದರೂ ಕೊಡು, ಸ್ವಂತ ಮಾತ್ರ ಅನ್ನಬೇಡ. ಅಷ್ಟನ್ನೇ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಸರ್ವಕರ್ಮಾಣಿ ಸನ್ಯಸ್ಯ ಆಸ್ತೆ ಸುಖಂ ವಶಿ, ಸನ್ಯಸ್ಯಾಸ್ತೆ ಸುಖಂ ವಶಿ ಮನಸಾ ಸನ್ಯಸ್ಯ. ಬರೀ ಬಾಯಿ ಮಾತಿನಿಂದ ಅನ್ನಬೇಡ, ನಾನು ಸ್ವತಂತ್ರನಲ್ಲ ಅಂತ ಬಾಯಿ ಮಾತಿನಿಂದ ಅನ್ನಬೇಡ. ಮನಸಾ ಸನ್ಯಸ್ಯ, ಮನಸ ನಾನು ಸ್ವತಂತ್ರನಲ್ಲ, ಹೀಗೆ ಮನಸ ಬರಬೇಕಂತ. ಯಾವಾಗ ನಿನ್ನ ಮನಸ್ಸಿನಲ್ಲಿ ಅದು ಸ್ಪಷ್ಟವಾಗಿ ಕಲ್ಪನೆಗೆ ಬರ್ತದೆ, ಆವಾಗ ಸರಿ ಹೋಗ್ತದೆ ನೋಡಿ. ಮನಸ ಬರಬೇಕಾದ್ರೆ ಇಷ್ಟೋ ತನಕ ಹೇಳಿದ ಈ ಅನುಭವಗಳನ್ನು ಹೇಗೆ ದೇವರು ನಮ್ಮ ಕೈಯಲ್ಲಿ ಕೊಟ್ಟದ್ದೆಷ್ಟು, ಕೊಡದೆ ತನ್ನ ಕೈಯಲ್ಲಿ ಇಟ್ಕೊಂಡಿರೋದು ಎಷ್ಟು, ಹೇಗೆ ಪರಮಾತ್ಮ ಹಿತ ಅಹಿತ, ಹಿತ ಪ್ರಾಪ್ತಿ ಅಹಿತದ ಅಪ್ರಾಪ್ತಿ. ನೋಡ್ರಿ, ಇದನ್ನೇ ಅಂತಾರೆ ವೇದವ್ಯಾಸರು
ಹಿತಾಕರಣಾದಿ ದೋಷ ಪ್ರಸಕ್ತಿ ಅಂತ ಬ್ರಹ್ಮಸೂತ್ರದಲ್ಲಿ ಬರೆದರು. ಜೀವ ತನಗೆ ಬೇಕಾದ ಹಿತವನ್ನೆಲ್ಲ ಮಾಡ್ಕೊಳ್ತಾನೆ ಅಂತಿಲ್ಲ, ತನಗೆ ಬೇಡವಾದ ಅಹಿತವನ್ನೆಲ್ಲ ದೂರ ಮಾಡ್ಕೊಳ್ತಾನೆ ಅಂಥೇಳು ಇಲ್ಲ. ಇದರಿಂದಲೇ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಇದನ್ನು ಕೃಷ್ಣ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ಹಿತ ಅಹಿತ ಇದನ್ನ ಸ್ಪಷ್ಟ ಗೊತ್ತಾಗ್ತದೆ. ಹಿತಾಕರಣಾದಿ ದೋಷ ಪ್ರಸಕ್ತಿ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಇದು ನಮ್ಮ ಬದುಕಿನ ಉದ್ದಕ್ಕೂ ನಾವು ಅನುಸಂಧಾನ ಮಾಡಿ, ಕಣ್ಣಿರ್ಬೋದು, ಕಿವಿ ಇರ್ಬೋದು, ಇನ್ನೆಲ್ಲ ನಮ್ಮ ದೇಹದ ಎಲ್ಲ ದ್ವಾರಗಳಿರ್ಬೋದು, ಆ ಎಲ್ಲ ದ್ವಾರಗಳು ಕೂಡ ದೈವದ ಚಲನ ವಲನದಿಂದ, ದೈವದ ಪ್ರೇರಣೆಯಿಂದ ನಡೀಬೇಕೇ ಹೊರತು ನಮ್ಮಿಂದ ಅಲ್ಲ. ನಾನು ಕೇವಲ ದಿಗ್ದರ್ಶನ ಮಾತ್ರ ಮಾಡಿದ್ದೇನೆ. ನಾನು ಮಾಡಿದ ದಿಗ್ದರ್ಶನದ ವ್ಯವಸ್ಥೆಯನ್ನು ನೀವು ಸೂಕ್ಷ್ಮ ಅನುಸಂಧಾನ ಮಾಡಲಿಕ್ಕೆ ಶುರು ಮಾಡಿದರೆ ನಾವು ಈ 9 ದ್ವಾರದ ಪಟ್ಟಣದಲ್ಲಿ ಎಷ್ಟರ ಮಟ್ಟಿಗೆ ಅಸ್ವತಂತ್ರರು, ದೇವರು ಎಷ್ಟರ ಮಟ್ಟಿಗೆ ಸ್ವತಂತ್ರ ಅನ್ನೋದು ಅತೀ ಸ್ಪಷ್ಟ ಕಲ್ಪನೆ ಕೊಟ್ಬಿಡ್ತಾನೆ. ಮುಂದಿನ ಮಾತು, ಇದೂ ಕೂಡ ಕೃಷ್ಣ ಪರಮಾತ್ಮ ನಮಗೆ ಕೊಡ್ತಾ ಇರುವ ಮತ್ತೊಂದು ಅದ್ಭುತವಾದ ಅನುಸಂಧಾನ. ಹಾಗಾದರೆ ನಾವು ನೋಡ್ತೇವೆ, ಕೇಳ್ತೇವೆ, ನಾವು ಮಾತನಾಡ್ತೇವೆ, ನಾವು ಉಣ್ತೇವೆ ಅಂತೆಲ್ಲ ಪ್ರತೀತಿ ಬರ್ತದಲ್ಲ, ಅವೆಲ್ಲವೂ ಸುಳ್ಳು ಅಂತ ತೀರ್ಮಾನ ಮಾಡೋಣ ಹೇಗೆ? ತಥಾತ್ವೇ ಮಿಥ್ಯಾಜ್ಞಾನಿತ್ವ ಪ್ರಸಂಗಾತ್. ಕೇಳಿದ್ದು, ನೋಡಿದ್ದು, ಮಾತನಾಡಿದ್ದು, ತಿಂದದ್ದು, ನಡೆದದ್ದು ಎಲ್ಲವೂ ಸುಳ್ಳೇನಾ? ಯಾಕಂದರೆ ನೀವೇ ಹೇಳಿದ್ರಲ್ಲ, ಎಲ್ಲವೂ ಒಳಗಿದ್ದು ಭಗವಂತ ಮಾಡಿಸ್ತಾನೆ, ನಾನು ಮಾಡಲ್ಲ ಅಂತ ತಿಳಿ ಅಂತ ಬೇರೆ ಅಂದ. ನೈವ ಕರೋಮಿ ಇತಿ ಮನ್ಯೇತ, ನಾ ಮಾಡಲ್ಲ ಅಂತ ತಿಳಿ ಅಂತ ಅಂತೀಯ. ಹೇಗೆ? ಅನುಭವಕ್ಕೆ ವಿರುದ್ಧವಾಗಿ. ಅದಕ್ಕೆ ಕೃಷ್ಣ ಅಂದ, ಅಂಶಗಳನ್ನು ಅರ್ಥೈಸಿಕೊಂಡು ನಿನ್ನ ಅನುಭವವನ್ನು ನೀನೇ ಅರ್ಥೈಸ್ಕೊ ಅಂತಂದ ಕೃಷ್ಣ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಈ ಮಾತಿನ ಅಭಿಪ್ರಾಯ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ಕೊಳ್ಳೋಣ ನಾವು ನೀವು. ನ ಕರ್ತೃತ್ವಂ ನ ಕರ್ಮಾಣಿ ಪ್ರಭು ಲೋಕಸ್ಯ ನ ಸೃಜತಿ. ಪರಮಾತ್ಮ ಕರ್ತೃತ್ವಂ ಅಂತಂದರೆ ಲೋಕೇನ ಕರ್ಮ ನ ಸೃಜತಿ ಅಂದರೆ ಜಗತ್ತಿನೊಳಗೆ ಕರ್ತೃತ್ವವನ್ನು ಪರಮಾತ್ಮ ಸ್ವಾತಂತ್ರ್ಯನ ಯಾರಿಗೂ ಕೊಡೋದಿಲ್ಲಂತೆ. ಸ್ವಾತಂತ್ರ್ಯ ದೇವರು ಯಾರಿಗೂ ಕೊಡಲಿಕ್ಕಾಗೋದಿಲ್ಲಂತೆ. ಕೊಡ್ತಾನೆ. ಹಾಗಾದರೆ ಏನಂದರೆ ತನ್ನೊಳಗಿದ್ದದ್ದನ್ನು ಮಾಡಿಸ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತಾನಂತ ಅಷ್ಟೆ. ಇದನ್ನು ಇಲ್ಲಿ ಸ್ಪಷ್ಟಪಡಿಸ್ಬೇಕು ಅಂತಂತಾರೆ. ಅದಕ್ಕೊಂದು ಉದಾಹರಣೆಯನ್ನು ನಾವು ಚಿಂತನೆ ಮಾಡಲಿಕ್ಕಿದೆ. ಒಂದು ಕಟ್ಟಿಗೆ ಕುದುರೆ ಇದೆ, ಚನ್ನಪಟ್ಟಣದಲ್ಲಿ ಸಿಗ್ತದೆ. ದಾರಿ ಉದ್ದಕ್ಕೂ ಹಚ್ಕೊಂಡಿರ್ತಾರೆ, ಕೋಲು ಕುದುರೆ ಥರ. ಅದರ ಮೇಲೆ ಒಂದು ಮಗು ಕೊಡ್ತದೆ. ಆ ಕುದುರೆ ಮೇಲೆ ಕೂಡೋ ಮಗುವಿಗೆ ಕುದುರೆಯ ಮೇಲೆ ಆಡಬೇಕು ಅನ್ನೋ ಆಸೆಯಿಂದ ತನ್ನ ಬೆನ್ನು ಬಗ್ಗಿಸ್ತಿರ್ತದೆ, ಬೆನ್ನು ಎಬ್ಬಿಸ್ತಿರ್ತದೆ. ತನ್ನ ಬೆನ್ನು ಬಗ್ಗಿಸಿದಾಗ ಎಬ್ಬಿಸಿದಾಗ ಕುದುರೆಯೂ ಬಗ್ಗುತ್ತಿರ್ತದೆ, ಹೇಳ್ತಿರ್ತದೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರಿ, ಬೆನ್ನು ಬಗ್ಗಿಸಿ ಎಬ್ಬಿಸಿದ್ದು, ಕುದುರೆ ಎದ್ದು ಮತ್ತೆ ಬಗ್ಗಿದ್ದು, ಇದರೊಳಗೆ ಚಲನವಲನ ಕರ್ತೃತ್ವ ಮಗುವಿಂದು ಅನ್ನೋಣವೋ ಕುದುರೆದು ಅನ್ನೋಣವೋ? ಕುದುರೆಯಲ್ಲಿ ಕ್ರಿಯೆ ಇಲ್ವಾ? ಕುದುರೆಯಲ್ಲೂ ಕ್ರಿಯೆ ಹುಟ್ಟಿಸಿದ ವ್ಯವಸ್ಥೆ ಯಾರದ್ದು? ಮೇಲೆ ಕೂತ್ಕೊಂಡ ಮಗುವಿಂದಲ್ವೇ? ನಕರ್ತೃತ್ವಂ ನಕರ್ಮಾಣಿ ಅನ್ನೋ ಮಾತಿಗೆ ಸ್ವಲ್ಪ ಅನುಸಂಧಾನ ಮಾಡೋಣ. ನಾವೆಲ್ಲ ಕುದುರೆ ಇದ್ದ ಹಾಗೆ, ಭಗವಂತ ಇದ್ದಾನಲ್ಲ ಆ ಕುದುರೆ ಮೇಲೆ ಕೊಡೋ ಮಗು ಇದ್ದ ಹಾಗೆ.
ಆ ಮಗು ಯಾವಾಗ ಬೆನ್ನು ಬಗ್ಗಿಸ್ತದೆ, ಕುದುರೆ ಯಾವಾಗ ಬಗ್ಗುತ್ತದೆ, ಮಗು ಯಾವಾಗ ಹೇಳ್ತದೆ, ನಾವು ಆವಾಗ ಹೇಳ್ತೇವೆ ಅಷ್ಟೇ. ಇದು ಹೇಗೋ ಹಾಗೆ, ಇದನ್ನು ಕೈಯಲ್ಲಿ ಬಿಚ್ಚಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಉದಾಹರಣೆ ಅಷ್ಟೇ. ಪರಮಾತ್ಮ ಅನ್ನೋ ಮಗು ನಮ್ಮನ್ನು ಬಗ್ಗಿಸಿದ, ಕುದುರೆ ಬಗ್ಗಿದ ಹಾಗೆ ಬಗ್ಗುತ್ತೇವಷ್ಟೇ. ಅವ ಎದ್ದ, ನಾವು ಎದ್ವಿ. ಸ್ವಾರಸ್ಯ, ಇದರಲ್ಲಿ ಒಂದು ಸ್ವಾರಸ್ಯ ಇದೆ. ಈ ತರಹ ಬಗ್ಗುವ ಏಳುವ ವ್ಯವಸ್ಥೆಯನ್ನು ಪರಮಾತ್ಮ ಜೀವನಲ್ಲಿ ಮಾತ್ರ ಇಟ್ಟಿದಾನಂತೆ. ಅಚೇತನವಾದ ಜಡಗಳಲ್ಲಿ ಈ ಥರ ಬಗ್ಗಿಸೋ ವ್ಯವಸ್ಥೆ ಇಡಲಿಲ್ಲಂತೆ. ಹೀಗಾಗಿ ಕುದುರೆ ಉದಾಹರಣೆಯನ್ನು ಇಟ್ಟುಕೊಂಡು ಜೀವರನ್ನು ಅಚೇತನ ಅಂತ ಭಾವಿಸಬಾರ್ದಷ್ಟೆ. ಇದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಜಡ ವಸ್ತುಗಳಿಗೆ ಇಲ್ಲದ್ದು ಭಗವಂತನಲ್ಲಿ ಇರೋದು ಅವೆರಡೂ ಅಲ್ಲದ ಜೀವನಿಗೆ ಮಾತ್ರ ಇರುವಂಥ ಒಂದು ಅದ್ಭುತವಾದ ದೇವರ ಅಧೀನವಾಗಿ ಬಂದಂಥ ಒಂದು ಕರ್ತೃತ್ವವನ್ನು ಜೀವನಲ್ಲಿ ಇಟ್ಟಿರ್ತಾನೆ ಹೊರತು ತನ್ನಲ್ಲಿರುವ ಸ್ವಾತಂತ್ರ್ಯವನ್ನು ಜೀವನಿಗೆ ಪರಮಾತ್ಮ ಕೊಡಲಾರ ಅಂತ ಅರ್ಥ. ಇದು ಸ್ವಲ್ಪ ನೀವು ನಿರೀಕ್ಷೆ ಮಾಡಿದರೆ, ಪ್ರತೀಕ್ಷಿಸಿದರೆ ನಿಮಗೆ ಅದು ಆತ್ಮಸಾತ ಆಗ್ತದೆ ವಿಷಯ. ಹೌದು, ದೇವರು ಹೇಗೆ ಇಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತದೆ. ಕಲ್ಲು ಮಣ್ಣುಗಳಲ್ಲಿ ಕ್ರಿಯೆ ಇಲ್ಲ, ಸ್ವತಂತ್ರವಾಗಿ ಚೈತನ್ಯ ಇಲ್ಲ. ದೇವರಲ್ಲಿ ಎಂಥ ಚೈತನ್ಯ ಸ್ವಾತಂತ್ರ್ಯ ಇದೆ ಅದೂ ಅಲ್ಲ, ಆದರೂ ನಮ್ಮೊಳಗೊಂದು ಇಟ್ಟಿದ್ದಾನೆ. ಅದೇ ವಿಚಿತ್ರವಾದಂಥ ಕರ್ತೃತ್ವ. ಇದನ್ನು ನೀವು ಅನುಸಂಧಾನ ಮಾಡ್ರಿ ಅಂತಂತಾರೆ. ಅದನ್ನು ಕೃಷ್ಣ ಹೇಳುವಾಗ ಜಡಮಪೇಕ್ಷ್ಯ ಪ್ರಭು ಸಮರ್ಥ ಜೀವ ಲೋಕಸ್ಯ ಕರ್ತೃತ್ವ ನ ಸೃಜತಿ ಅಂತ ವ್ಯಾಖ್ಯಾನ ಮಾಡಿದರು. ಜೀವನಿಗೆ ಎಂಥ ಪರಮಾತ್ಮ ಕರ್ತೃತ್ವ ಕೊಟ್ಟಿರ್ತಾನೆ ಅನ್ನೋದನ್ನು ಇಷ್ಟು ಸೂಕ್ಷ್ಮವಾಗಿ ನಾವು ಅನುಸಂಧಾನ ಮಾಡಲಿ ಅಂತ ತೋರಿಸ್ತಾರೆ. ಅದಕ್ಕೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ಅನ್ನೋ ಮಾತಿನಿಂದ ಇದನ್ನು ಚಿಂತನೆಗೆ ತರಬೇಕು ನಾವು. ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರ್ಮಫಲ ಸಂಯೋಗಂ, ಕರ್ಮ ಮಾಡೋದಲ್ಲದೆ ಮಾಡಿದ್ರಿಂದ ಉಂಟಾಗುವ ಫಲ ಸಂಪಾದನೆ ವಿಷಯದಲ್ಲಿಯೂ ನಮಗೆ ಸ್ವಾತಂತ್ರ್ಯ ಇಲ್ಲಂತೆ. ನಾವು ಮಾಡಿರ್ತೇವಷ್ಟೇ ಅಂತ ಅಂದ್ವಲ್ಲ, ಮಾಡಲಿಕ್ಕೆ ಇಲ್ಲ ಅಂದಮೇಲೆ ಮಾಡಿದ ಫಲದಲ್ಲಿ ಸ್ವಾತಂತ್ರ್ಯ ಹೇಗಪ್ಪ ಬರಲಿಕ್ಕೆ ಸಾಧ್ಯ ಹೇಳು? ಅದು ಆ ಟ್ಯೂನು ಕೃಷ್ಣ ಹೇಳ್ತಾನೆ. ಅದೇ ನಿನಗೆ ಕರ್ತೃತ್ವನೇ ಇಲ್ಲ ಅಂದಮೇಲೆ ಇನ್ನು ಕರ್ಮದಿಂದ ಉಂಟಾದ ಫಲ ಪಡೆಯೋದ್ರಲ್ಲಿ ನಿಂಗೆ ಸ್ವಾತಂತ್ರ್ಯ ಇರ್ತದ? ಅದನ್ನೇ ಹೇಳ್ದ, ನ ಕರ್ಮ ಫಲ ಸಂಯೋಗಂ. ಮತ್ತು ಹಾಗಾದರೆ ನಡೆಯೋದೇನು, ಆಗೋದೇನು ಅಂತ ಕೇಳಿದ್ದಕ್ಕೆ ಕೃಷ್ಣ ಅಂದ, ಸ್ವಭಾವಸ್ತು ಪ್ರವರ್ತತೆ. ನಿನ್ನದೇ ಆದ ಸ್ವಭಾವದಲ್ಲಿ ಕ್ರಿಯಾತ್ಮಕತೆಯನ್ನು ನಾನು ಕೊಟ್ಟಿದ್ದರಿಂದ ಕಲ್ಲಿಗಿಲ್ಲದ ಚಲನವಲನಾದಿಗಳು ಮಾತ್ರ ನಿನ್ನಲ್ಲಿ ನಡೀತಾ ಇರ್ತದೆ ಅಂತಂದ. ಬ್ಯಾಡ ಅಂದರೂ ನದಿ ಹರಿತಾನೇ ಇರ್ತದಂತೆ, ಬೇಕಂದ್ರೂ ನದಿ ಹರಿತಾನೇ ಇರ್ತದೆ. ಯಾಕೆ ಅಂದರೆ ಹರಿಯೋದು ಅನ್ನೋದು ನೀರಿನ ಸ್ವಭಾವವಾಗಿದೆಯಪ್ಪ. ಬೆಂಕಿ ಅಂತ ತಿಳಿದ್ರೂ ನಾವು ಕೈ ಹತ್ತಿರ ಹೋದರೆ ಸುಡ್ತದೆ, ತಿಳಿದಿದ್ರೂ ಕೂಡ ಬೆಂಕಿ ನಮ್ಮನ್ನು ಹತ್ತಿರ ಇಟ್ಟ ಕೈಯನ್ನು ಸುಡುತ್ತದೆ. ಯಾಕೆ ಅಂದರೆ ಬೆಂಕಿಯ ಸ್ವಭಾವಪ. ಮಂಜುಗಡ್ಡೆ ಅದು ಅಷ್ಟೇ, ನೀ ಬೇಕು ಬೇಡ ಅಲ್ಲ, ಒತ್ತಟ್ಟಿಗೆ ಮಂಜುಗಡ್ಡೆಯನ್ನಿಟ್ಟರೆ ಬಂದಿದೆ ಸೂರ್ಯನ ಪ್ರಕಾಶ ಅಂದಾಗ ತಾನಾಗೆ ತನ್ನ ತನವನ್ನು ನೀರಾಗಿ ಹರಿಸಿಬಿಡ್ತದೆ. ಯಾಕೆ ಅಂದರೆ ಕರಗೋದೇ ಮಂಜುಗಡ್ಡೆಯ ಸ್ವಭಾವನೋ. ಈ ವಸ್ತುಗಳಲ್ಲಿ ನಿನ್ನ ತರ್ಕದಿಂದ ನಡೆಯೋದಿಲ್ಲವೋ. ನೀ ತರ್ಕ ಮಾಡ್ತಾ ಕೂತಿದೀಯ ಅಂಥೇಳಿ ಮಂಜುಗಡ್ಡೆ ಕರಗದೇ ಇದ್ದದ್ದು ನೋಡಿದೀಯಾ? ನೀನು ಲಾಜಿಕ್ ಹಾಕ್ತಾ ಇದ್ದಿ ಅಂತ ಬೆಂಕಿ ಎಂದಾದರೂ ಸುಡದೆ ಸುಮ್ಮನೆ ಕೂತದ್ದು ನೋಡಿದೀಯಾ? ಹಾಗೆ ಪರಮಾತ್ಮ ಅಚೇತನ ವಸ್ತುಗಳಲ್ಲಿ ಇಲ್ಲದ, ಚೇತನರಲ್ಲಿ ಅವರಿಂದ ಬೇರ್ಪಡಿಸ್ಲಿಕ್ಕಾಗದ ಕ್ರಿಯಾತ್ಮಕತೆ, ಚಲನವಲನಾದಿಗಳನ್ನು, ಜ್ಞಾನವನ್ನು, ಚೈತನ್ಯವನ್ನು ಚೇತನನಿಂದ ಬೇರ್ಪಡಿಸ್ಲಿಕ್ಕಾಗದ ಒಂದು ಸ್ವಭಾವವನ್ನು ಇಲ್ಲಿ ಮುಡುಪಿಟ್ಟಿರ್ತಾನಂತೆ.
ಅದನ್ನು ದೇವರು ಕಲ್ಲಿಗೆ ಎಂದೂ ಕೂಡ ತೆಗೆದುಕೊಡಲ್ಲ. ಅದು ಎಕ್ಸ್ಟರ್ನಲ್ ಅಲ್ಲ, ಇಂಟರ್ನಲ್. ಅದನ್ನೇ ಸ್ವಭಾವ ಅಂತ ಕರೀತಾರೆ. ಯೋಚನೆ ಮಾಡಿರಿ ನೀವು. ಕೂಡಲೇ ತಲೆಗೆ ಹೋಗದೇ ಇರೋ ವಿಷಯವಾದರೂ ಕೂಡ ಇವೆಲ್ಲ ಸ್ವಲ್ಪ ನಿಧಾನಕ್ಕೆ ಚಿಂತನೆ ಮಾಡುವಾಗ ಎಷ್ಟು ಸ್ಪಷ್ಟ ಇದೆ ಈ ತಿಳುವಳಿಕೆ ಅಂತ ನಮಗೆ ಗೊತ್ತಾಗ್ತದೆ. ಸ್ವಭಾವಸ್ತು ಪ್ರವರ್ತತೆ, ಅದ್ಭುತವಾದ ಮಾತು. ಸ್ವಭಾವವು ಎಂದೂ ಕೂಡ ನಿಲ್ಲೋದಿಲ್ಲ. ಅವನಿಗೆ ಸ್ವಾತಂತ್ರ್ಯ ಕೊಡದಿದ್ದರೂ ಕೂಡ ಇಂತಿಷ್ಟು ಸ್ವಭಾವ ಅವನಲ್ಲಿದ್ದರಿಂದ ಅದು ನಡೀತಾ ಇರ್ತದಂತೆ ವ್ಯವಸ್ಥಿತವಾಗಿ. ಹೀಗಾಗಿ ಬಹಳ ಜನ ಹೇಳಿದರು, ಪರಮಾತ್ಮನ ಕರ್ತೃತ್ವವನ್ನು ಅರ್ಥೈಸ್ಕೊಳ್ಳೋ ಸಾಹಸದಲ್ಲಿ ಕೆಲವರಿಗೆ ಏನಾಯಿತು ಅಂದರೆ, ಬೇಕಂದ್ರೆ ಅವ ನಮ್ಮ ಹತ್ರ ಮಾಡಿಸ್ಲಿ, ಬೇಕಂದ್ರೆ ಅವ ನೋಡ್ರಿ, ಬೇಕಂದ್ರೆ ಅವ ನಮ್ಮ ಹತ್ರ ಮಾಡಿಸ್ಲಿ ಅಂತ ಕೆಲವ್ರ ಧೋರಣೆ. ಕೆಲವ್ರ ಧೋರಣೆ ಹೆಂಗೆ ಅಂದರೆ, ನಾ ಏನು ಬೇಕೋ ಅದನ್ನು ಮಾಡ್ತೇನೆ ರೀ, ಅದನ್ನು ದೇವ್ರು ಯಾರು ಕೇಳಲಿಕ್ಕೆ, ಹಿಂಗೆ ಕೆಲವರು. ಎರಡೂ ಎಡವಟ್ಟೆ ಇದೆ. ಏನು ಬೇಕಾದರೂ ನಾ ಮಾಡ್ತೀನಿ, ಅದನ್ನು ಕೇಳಲಿಕ್ಕೆ ಅವ ಯಾರು? ಇದು ಒಂದು ಧೋರಣೆ. ಅವನೇ ಎಲ್ಲವನ್ನೂ ಮಾಡಿಸೋದಾದರೆ ನನ್ನಿಂದ ಏನು ಮಾಡಿಸ್ಬೇಕದ ಅವ ಬೇಕಂದ್ರೆ ಬಂದು ಮಾಡಿಸ್ಕೊಳ್ಳಿ, ನಾ ಕೂತಿರ್ತೇನಪ್ಪ. ಇದೊಂದು ಧೋರಣೆ. ಈ ಧೋರಣೆಗೆ ಉತ್ತರ ಹೇಗೆ ಕೊಡಬೇಕು? ಇದ್ರ ಮ್ಯಾಲಿನ ಮತ್ತೊಂದು ಧೋರಣೆ ಇದೆ. ಇಷ್ಟು ಮಾಡಿಸ್ಯಾನಲ್ಲ, ಮೊದಲಿಗೆ ಅದಕ್ಕೆ ಫಲ ಕೊಡಲಿ, ಮುಂದಿಂದ ಆಮೇಲೆ ಮಾಡಿಸ್ಲಿ. ಇದು ಮೂರನೇ ಧೋರಣೆ. ಎ ಬಿ ಸಿ, ಈ ಎಲ್ಲ ಥರದ ಪ್ರಶ್ನೆಗಳು ಮನುಷ್ಯನೊಳಗೆ ಏನು ಹುಟ್ಟುತ್ತಿವೆ, ಕೃಷ್ಣ ಇದನ್ನೆಲ್ಲವನ್ನು ಸಾರಾಸಗಟಾಗಿ ಇಲ್ಲಿ ಉತ್ತರ ಕೊಡುವ ಅದ್ಭುತವಾದ ಮಾತನ್ನು ಆಡಿದ್ದಾನೆ. ಸೂಕ್ಷ್ಮ ಆಲೋಚನೆ ಮಾಡಿದವನಿಗೆ ಸ್ಪಷ್ಟ ಆಗ್ತದೆ, ನೀನು ಕಲ್ಲಲ್ಲ ಅಂಥೇಳಿ ನೀ ದೇವರೂ ಅಲ್ಲ. ಕಲ್ಲಾಗಿದ್ದರೆ ಸುಮ್ಮನೆ ಕೂತರು ಕೇಳೋರು ಇರಲಿಲ್ಲ, ದೇವರಾಗಿದ್ದರೆ ಸುಮ್ಮನೆ ಕೂಡ್ಲಿಕ್ಕೆ ನಿನಗಾಗ್ತಿರ್ಲಿಲ್ಲ. ಸುಮ್ಮನೆ ಕೂಡೋನ್ ದೇವರಲ್ಲ. ಹಾಗಾದರೆ ಸುಮ್ಮನೆ ಕೂಡೋದು ಅನ್ನೋದು ಮನುಷ್ಯನ ಮನಸ್ಸಿನಿಂದ ಉಂಟಾಗ್ತಾ ಇರುವ ಬಲವಂತವೇ ಹೊರತು, ಸುಮ್ಮನೆ ಅನ್ನೋದು ಜೀವನ ಒಳಗೆ ಸೇರಿಕೊಂಡ ಸ್ವಭಾವ ಅಲ್ಲ. ಇದು ಕೃಷ್ಣ ಹೇಳ್ತಾನೆ. ಜೀವ ಮತ್ತು ಸುಮ್ಮನೆ ಅನ್ನೋದು ತುಂಬ ವಿರುದ್ಧ ಅಂತೆ. ಯೋಚನೆ ಮಾಡ್ರಿ, ಸುಮ್ಮನೆ ಅನ್ನೋದು ಏನಿದ್ರು ಕಲ್ಲು ಮಣ್ಣುಗಳಿಗೆ ಸಂಬಂಧಪಟ್ಟದ್ದು, ಅದು ದೇಹಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ. ಜೀವ ಅಂತೇನಿದ್ದಾನಲ್ಲ, ಕಲ್ಲು ಮಣ್ಣುಗಳಿಗಿಂತ ಬೇರ್ಪಡಿಸಿ ನಾವು ತಿಳಿಯೋದೇ ಅವನನ್ನು ಯಾವಾಗ ಅಂದರೆ, ಕಲ್ಲಿನಂತೆ ಸುಮ್ಮನೆ ಇರಲ್ಲ ಅನ್ನೋ ಕಾರಣಕ್ಕೆ ಜೀವ. ಹಾಗಾದರೆ ಜೀವವು ಸುಮ್ಮನೆ ಅಂತ ಆಗಿಬಿಟ್ರೆ ಕಲ್ಲು ಮಣ್ಣಿಗೂ ಜೀವನಿಗೂ ಏನು ವ್ಯತ್ಯಾಸ ಆಯಿತು? ಇದನ್ನು ಕೃಷ್ಣ ಹೇಳಬೇಕಾಗಿದೆ. ಹಾಗಾಗಿ ಕ್ರಿಯಾತ್ಮಕತೆ, ಚಲನವಲನತೆ, ಚೈತನ್ಯವೇ ಜೀವನಾದಾಗ, ಅವನಿಂದ ಅದನ್ನು ಬೇರ್ಪಡಿಸ್ಲಿಕ್ಕಾಗದಾಗ ಸ್ವಭಾವಸ್ತು ಪ್ರವರ್ತತೆ ಅಂತಂದ. ಈ ವಿವೇಕ ನಮ್ಮಲ್ಲಿರಬೇಕು ಯಾವಾಗಲೂ ಕೂಡ ಬದುಕಿನೊಳಗೆ. ನಾವು ಏನು ಅಂತ ತಿಳಿಯೋದು ಅನ್ನೋದ್ರ ಅರ್ಥ ನಿನ್ನೆ ಹೇಳಿರಲಿಲ್ಲ, ಇವತ್ತು ಸ್ಪಷ್ಟ ಗೊತ್ತಾಗ್ತದೆ. ನಾವು ಏನು ಅಂತಂದರೆ ನಾವು ಕ್ರಿಯಾಶೀಲರು, ಇದು ಮೊದಲು ಬರಬೇಕಂತೆ. ಇದು ಧೋರಣೆಯಿಂದ ಬರೋದಲ್ಲ. ಕ್ರಿಯೆ ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕ್ರಿಯಾಶೀಲ ಅಂತ ಕರೀತಾರಂತೆ. ಕ್ರಿಯೆ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತಿಳುವಳಿಕೆ ನಮ್ಮಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ನಮ್ಮ ತಿಳುವಳಿಕೆಯನ್ನು ಬೇರ್ಪಡಿಸ್ಲಿ ನೋಡೋಣ, ನಮ್ಮಿಂದ ಅರಿವು ಬೇರ್ಪಡಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಚೇತನ ಅಂತ ಕರೀತಾರಪ್ಪ. ಕ್ರಿಯಾ ಹಾಗೂ ಚೇತನ ಶಕ್ತಿಗಳು ನಿನ್ನಿಂದ ಬೇರ್ಪಡಿಸ್ಲಿಕ್ಕಾಗದ್ದಕ್ಕೆ ನಿನ್ನನ್ನು ಚೈತನ್ಯ, ಚೇತನ ಅನ್ನೋ ಶಬ್ದಗಳಿಂದ ಗುರುತಿಸಿದರು. ಆದರೆ ಅವೆರಡೂ ಕೂಡ ನಿನ್ನ ಸ್ವಭಾವವಾಯಿತು. ನಿನ್ನ ಸ್ವಭಾವವೂ ಕೂಡ ನಿನ್ನ ಅಧೀನ ಇಲ್ಲದೇ ಇದ್ದದ್ದಕ್ಕೆ ನೀನು ಅಸ್ವತಂತ್ರ ಅನ್ನೋ ಹೆಸರಿನಿಂದ ಕರೆಸ್ಕೊಳ್ತಿ. ಅದನ್ನು ತನ್ನ ಅಧೀನದಲ್ಲೇ ತಂದನ್ನೂ ಇಟ್ಟುಕೊಂಡು ನಮ್ಮದನ್ನೂ ಇಟ್ಟುಕೊಂಡದ್ದಕ್ಕೆ ಅವನನ್ನು ಪರಮಚೇತನ ಅಂತ ಕರೆದ್ರಂತೆ. ಇಷ್ಟೇ, ಇನ್ನೇನಲ್ಲ ಇಲ್ಲಿರೋದು. ಅವ ಯಾಕೆ ಪರಮಚೇತನ, ನಾವ್ಯಾಕೆ ಚೇತನ ಅಂದರೆ, ತನ್ನ ಸ್ವಭಾವ, ತನ್ನ ಗುಣಧರ್ಮಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ನಮ್ಮದನ್ನೂ ಇಟ್ಕೊಂಡದ್ದಕ್ಕೆ ಅವ ಪರಮಚೇತನ.
ನಮ್ಮ ಸ್ವಭಾವ ನಮ್ಮ ಗುಣಧರ್ಮಗಳನ್ನು ಅವನ ಕೈಯಲ್ಲಿರೋದ್ರಿಂದ ನಾವು ಬರೀ ಚೇತನ, ತನ್ನಲ್ಲಿ ಚೈತನ್ಯವೇ ಇಟ್ಕೊಳ್ಳದೆ ಇದ್ದದ್ದಕ್ಕೆ ಆ ಜಡ ಇದೆಯಲ್ಲ ಅದು ಅಚೇತನ. ಹೀಗಾಗಿ ಪರಮಚೇತನ, ಚೇತನ, ಅಚೇತನ. ಭಗವಂತ ಅನ್ನೋ ವ್ಯವಸ್ಥೆಯನ್ನು ಹೀಗೇ ಚಿಂತನೆ ಮಾಡ್ತಾ ಹೋಗ್ಬೇಕಂತ ಯಾವಾಗಲೂ ಕೂಡ. ಯಾರೋ ಕೇಳಿದರು, ದೇವರ ಅಧೀನತೆಯನ್ನು ನಾವೆಂದು ದೂರ ಮಾಡ್ಕೋತೀವಿ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಒಂದು ರಹಸ್ಯ ತಿಳ್ಕೊಳ್ರಿ, ನಮ್ಮ ಅಧೀನತೆಯನ್ನು ಅವ ಏನು ಇಟ್ಕೊಂಡಿದ್ದಾನಲ್ಲ, ಅವ ನಮ್ಮ ಅಧೀನತೆಯನ್ನು ಇಟ್ಕೊಂಡಾನ, ನಿಯಾಮಕತೆ, ಅದು ಅವನಿಂದ ಬೇರ್ಪಡಿಸ್ಲಿಕ್ಕಾಗದ್ದಂತೆ. ಅಂದಮೇಲೆ ನಮಗೆ ಅವನ ಅಧೀನತೆಯೂ ಕೂಡ ಅವನಂತೆ ಬೇರ್ಪಡಿಸ್ಲಿಕ್ಕಾಗದ್ದು ಅಂತಂದೆ. ಅದು ಅವಿಭಾಜ್ಯ ವ್ಯವಸ್ಥೆ. ಹೇಗೆ ನಿಯಮನ ಅನ್ನೋದು ದೇವರಿಂದ ಬೇರ್ಪಡಿಸ್ಲಿಕ್ಕಾಗಲ್ಲ, ನಿಯಮ್ಯತೆ ಅನ್ನೋದು ನಮ್ಮಿಂದ ಬೇರ್ಪಡಿಸ್ಲಿಕ್ಕಾಗಲ್ಲ ಅಂತಂದ್ರಂತೆ. ಮನೆಯಲ್ಲಿ ಕೊಂಡ್ಕೊಂಡು ಬಂದ ಆಕಳ ನಮ್ಮ ಅಧೀನ ಅಂತ ನಾವು ಇಟ್ಕೊಂಡ ಹಾಗೆ, ನಾವು ಇನ್ನೊಬ್ಬರಿಗೆ ಮಾರಾಟ ಮಾಡೋ ವ್ಯವಸ್ಥೆ ಇದ್ದು ಕೊಟ್ವಿ ಅಂತಾದಾಗ ಅದು ನಮ್ಮ ಅಧೀನತೆಯಿಂದ ದೂರ ಆಗ್ತದೆ. ನಾವು ನೀವುಗಳೆಲ್ಲ ಪರಮಾತ್ಮ ಕೊಂಡ್ಕೊಂಡು ಬಂದ ಆಕಳ ಅಲ್ಲ. ಅವ ಕೊಂಡ್ಕೊಂಡು ಬಂದ ಆಕಳ ನಾವಾಗಿದ್ದರೆ ಮೂಗಿನ ದಾರದಿಂದ ನಾವು ಅದನ್ನು ಬೇರ್ಪಡಿಸ್ಕೊಂಡು ಹೋಗ್ತೇವೆ ಅಂತ ಅನ್ಬೋದಾಗಿತ್ತಂತೆ. ನಾವು ಎಂಥ ಆಕಳ ಅಂತಾನೆ ಪರಮಾತ್ಮ, ನಾ ಎಂದಿನಿಂದ ಇದ್ದೇನೋ ಅಂದಿನಿಂದಲೂ ನೀ ನನ್ನ ಅಧೀನವಾಗೇ ಇರೋ ಆಕಳ, ಅದಕ್ಕೆ ನಿನಗೆ ನನ್ನ ಅಧೀನತೆ ತಪ್ಪಿದ್ದಲ್ಲ, ನನಗೆ ನಿನ್ನ ನಿಯಮನ ತಪ್ಪಿದ್ದಲ್ಲ. ಇದನ್ನು ಕೃಷ್ಣ ಹೇಳಬೇಕಾಗಿದೆ ಅಂತ. ಈ ರಹಸ್ಯ ಅರ್ಥ ಮಾಡಿಕೊಳ್ಳ್ರಿ. ಸುಮ್ಮನೆ ಈ ಇಲ್ಲದ ಲಾಜಿಕ್ ಹಾಕಿ ನಾನು ಇದರಿಂದ ಬೇರ್ಪಡಿಸ್ಕೋತೇನೆ, ನಾನು ಇದರಿಂದ ಬೇರ್ಪಡಿಸ್ಕೋತೇನೆ ಅಂತ ಹೋಗಬೇಡವೋ. ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿ. ನೆನಪಿಟ್ಟುಕೊಳ್ರಿ, ಒಂದೇ ಉದಾಹರಣೆ. 2 ಕಾಲಿನ ಪ್ರಾಣಿ 4 ಕಾಲಿನ ಪ್ರಾಣಿಯನ್ನು ತನ್ನ ಮನೆಯಲ್ಲಿ ಸಾಕ್ತಾನೆ. ಸಾಕಿದಾಗ ಕೈಯಲ್ಲಿ ಅದು ತಾನಾಗೆ ಮಾತು ಕೇಳದಿದ್ದದ್ದಕ್ಕೆ ಅದಕ್ಕೊಂದು ಮೂಗಿನ ದಾರ ಹಾಕ್ತಾನೆ. ನೋಡಿರ್ತೀರಿ, ಮೂಗಿನ ದಾರ ಅಂತ ಹಾಕಿರ್ತಾನೆ. ಆ ಹಾಕಿದ್ರಿಂದ ಅದನ್ನು ಬಲಕ್ಕೆ ಅಂದರೆ ಬಲಕ್ಕೆ ತಿರುಗಿಸಿದರೆ ಬಲಕ್ಕೆ ಹೋಗ್ತದೆ, ಎಡಕ್ಕೆ ಅಂದರೆ ಎಡಕ್ಕೆ ತಿರುಗಿಸಿದರೆ ಎಡಕ್ಕೆ ಹೋಗಿ, ಹಗ್ಗ ತಿರುಗಿಸೋದು ಅಷ್ಟೇ. ಅಲ್ಲಿ ಪ್ರತ್ಯೇಕ ಸ್ಟೇರಿಂಗ್ ಇರಲ್ಲ. ಸ್ಟೇರಿಂಗ್ ಇಟ್ಕೊಂಡು ಆಕಳ ಹೊಡಿಲಿಕ್ಕಾಗ್ತದ, ಎತ್ತು ಹೊಡಿಲಿಕ್ಕಾಗ್ತದ? 4 ಕಾಲಿನ ಪ್ರಾಣಿ ಬಾಯಲ್ಲಿ ಹೇಳೋದೂ ಇಲ್ಲ, ಬಲಕ್ಕೆ ಹೋಗು ಅನ್ನೋ ಹಾಗಿಲ್ಲ. ಅದಕ್ಕೆ ಹೋಗು ಅಂದರೆ ಅದು ಕೇಳಲ್ಲ, ಅದು ಎಡಕ್ಕೆ ಹೋಗ್ತದೆ ಆವಾಗ ಅಷ್ಟೇ. ಮೂಗಿನ ದಾರ ಇದ್ದರೆ ಸುಲಭವಾಗಿ ಹೋಗ್ತದೆ. ಒಂದು ಮೂಗಿನ ದಾರ ಬಾಯಿ ಮಾತೇ ಆಡದೇನೆ ಇದ್ದರೂ ಕೂಡ ಆ ಆಕಳ ಎತ್ತನ್ನು ಹೇಗೆ ಹೀಗೆ ತಿರುಗಿಸ್ತಾನೋ, 2 ಕಾಲಿನ ಮನುಷ್ಯ 4 ಕಾಲಿನ ಎತ್ತನ್ನೇ ಇಷ್ಟು ತನ್ನ ವಶ ಮಾಡಿಕೊಂಡಿದ್ದಾನೆ ಅಂದಮೇಲೆ, ಅನಾದಿಯಿಂದ ಇರುವಂತಹ ಆ ಪರಮಾತ್ಮ ನಮ್ಮ ನಿಮ್ಮಂಥ ಎತ್ತುಗಳನ್ನು ತನ್ನ ಇಚ್ಛಾ ಅನ್ನೋ ಮೂಗಿನ ದಾರ ಹಾಕಿ ಬಾಯಲ್ಲಿ ಹೇಳ್ದೇನೆ ಹೀಗೆ ನಡಿ ಹಾಗೆ ನಡಿ ಅಂತಾನಲ್ಲ, ಅದೇ ದೇವರು ನಮಗೆ ಕೊಟ್ಟಂತಹ ಕರ್ತೃತ್ವ ಅಂತ ಚಿಂತನೆ ಮಾಡಬೇಕಂತಷ್ಟೆ. ಅದು ಅತಿ ಅಲ್ಪವಾದ ವ್ಯವಸ್ಥೆ. ಇದ್ದ ಎತ್ತಿಗೆ ಪರಿಮಿತ ಕೆಲಸ ಮಾಡಲಿಕ್ಕಷ್ಟೇ ಸಾಧ್ಯವೇ ಹೊರತು, ಎತ್ತನ್ನು ಓಡಿಸೋನು ಎಷ್ಟು ಕೆಲಸ ಮಾಡ್ತಾನೋ ಅಷ್ಟೆಲ್ಲ ಎತ್ತು ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲಪ್ಪ. ಎತ್ತನ್ನು ಓಡಿಸೋನಿಗೇನು ಪ್ರಭುತ್ವ ಇದೆ ಅದು ಎತ್ತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲಪ್ಪ. ಯೋಚನೆ ಮಾಡಿರಿ, ನಾವು ನೀವುಗಳೆಲ್ಲ ಎತ್ತಿನ ಸ್ಥಾನದಲ್ಲಿದ್ದೇವೆ. ಭಗವಂತ ಅನ್ನೋನು ಎತ್ತನ್ನು ಓಡಿಸೋನ ಸ್ಥಾನದಲ್ಲಿದ್ದಾನೆ ಅಂತ ಬ್ರಹ್ಮದೇವರು ಪ್ರಿಯವ್ರತ ಮಹಾರಾಜನಿಗೆ ಹೇಳಿದಂಥ ಈ ಮಾತನ್ನು ನಾವು ನೆನಪಿಸ್ಕೊಂಡು ನಮ್ಮ ಕರ್ತೃತ್ವ ಎಷ್ಟು ಅಂತ ಅದನ್ನು ಚೆನ್ನಾಗಿ ಮನನ ಮಾಡ್ತಾ, ದೇವರ ಕರ್ತೃತ್ವ ಎಷ್ಟು ಅಂತ ಮನನ ಮಾಡ್ತಾ ಕರ್ಮಯೋಗದೊಳಗೆ ರತರಾದರೆ ಇದೂ ಒಂದು ಅರ್ಥದಲ್ಲಿ ಸನ್ಯಾಸ ಅಂತ ಕೃಷ್ಣ ವ್ಯಾಖ್ಯಾನ ಮಾಡ್ತಾನೆ. ಹೀಗೆ ಈ 14ನೇ ಪದ್ಯವನ್ನು ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಹೀಗೆ ಇದನ್ನು ಚಿಂತಿಸ್ತಾ ಇವತ್ತಿನ ಈ 5ನೇ ಅಧ್ಯಾಯದ
14 ಶ್ಲೋಕದವರೆಗೂ ಮಾಡಿದ ಪ್ರವಚನ ಇವತ್ತು ಮುಕ್ತಾಯ ಆಗ್ತಾ ಇದೆ. ಮುಂದಿನ ಮಾಸದಲ್ಲಿ ಮತ್ತೆ ಪ್ರವಚನವನ್ನು ಮಾಡೋಣ. ಪ್ರಸ್ತುತ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಈ ಮಠದ ವ್ಯವಸ್ಥಾಪಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಬಂದಂಥ ಶ್ರೋತೃಗಳಿಗೂ ಪರೋಕ್ಷ ಹಾಗೂ ಪ್ರತ್ಯಕ್ಷ ಅನೇಕರು ಭಗವದ್ಗೀತೆಯ ಬಗ್ಗೆ ಈಗಾಗಲೇ ಶ್ರವಣ ಮಾಡ್ತಾ ಆನಂದ ಅನುಭವಿಸಿ ಆ ಪ್ರತಿಯೊಂದು ಶ್ಲೋಕಗಳ ಬಗ್ಗೆಯೂ ತುಂಬ ಅರ್ಥಾನುಸಂಧಾನ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅವರಿಗೆಲ್ಲ ಗೀತಾಚಾರ್ಯ ಶ್ರೀಕೃಷ್ಣ ಉತ್ತರೋತ್ತರವಾಗಿ ಭಗವಂತ ಅನುಗ್ರಹಿಸಲಿ ಅಂತ ಕೇಳ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.